ओम शांति। मीठे बच्चे, तुम्हारी पढ़ाई का सार है योग पर ಬಾಬಾ ತಿಳಿಸ್ಕೊಡ್ತಾರೆ. ನಿಮ್ಮ ಟೋಟಲ್ ಈ ಒಂದು ವಿದ್ಯೆಯ ಸಾರ, ಎಲ್ಲ ಟೋಟಲ್ ಸಾರ ಆಧಾರ ಇರುವಂಥದ್ದು ಯೋಗದ ಮೇಲೆ. ಇಲ್ಲೇನು ನಾವು ಓದ್ತಾ ಇದ್ದೀವಿ, ಇಷ್ಟೊಂದು ದೊಡ್ಡ ವಿದ್ಯೆಗೆ ಟೋಟಲ್ ಆಧಾರ ಇರುವಂಥದ್ದು ಯೋಗದ ಮೇಲೆ ಡಿಪೆಂಡ್. ಯೋಗ ಸೇ ಹಿ ಆತ್ಮ ಪವಿತ್ರ ಬಂತಿ. ಯೋಗದಿಂದಲೇ ಆತ್ಮ ಏನಾಗುತ್ತೆ, ಪವಿತ್ರ ಆಗುತ್ತೆ. ವಿಕರ್ಮ ವಿನಾಶ ಹೋ ಜಾತಾ ಹೈ. ಪಾಪಕರ್ಮಗಳೆಲ್ಲ ಆತ್ಮದಲ್ಲಿರೋದು ನಷ್ಟ ಆಗೋಗುತ್ತೆ. ಇವತ್ತಿನ ಪ್ರಶ್ನೆ ಇದೆ, ಕೈ ಬಚ್ಚೆ ಬಾಬಾ ಕಾ ಬನ್ಕರ್ ಫಿರ್ ಹಾತ್ ಚೋಡ್ ದೇತೆ, ಕಾರಣ ಕ್ಯಾ ಹೋತಾ ಹೈ? ಅನೇಕರು ಬಾಬಾವ್ರ ಮಕ್ಕಳಾಗಿ ಕೂಡ ಬಾಬಾವ್ರ ಕೈ ಬಿಟ್ಬಿಡ್ತಾರೆ. ಇದಕ್ಕೆ ರೀಸನ್ ಏನು? उत्तर आಗಿದೆ, बाबा को पूरी रीति ना पहचानने के कारण, पूरा निश्चय बुद्धि ना होने के कारण 8-10 वर्ष के बाद भी बाबा को फारकत्ती दे देते. ನೋಡಿ, ಬಾಬಾರವ್ರನ್ನ ಸರಿಯಾಗಿ ಗುರುತಿಸಿಲ್ಲ. ಬಾಬಾ ಏನು, ಬಾಬಾ ಅವ್ರ ಮಹಾವಾಕ್ಯ ಏನು, ಬಾಬಾ ಹೆಂಗೆ ಬರ್ತಾರೆ, ಹೆಂಗೆ ಹೋಗ್ತಾರೆ, ಹೆಂಗೆ ಅವ್ರ ಪಾರ್ಟ್ ನಡೆಯುತ್ತೆ, ಯಾವಾಗ ಬರ್ತಾರೆ, ಇದು ಕರೆಕ್ಟಾಗಿ ಅರ್ಥ ಆಗಿರಲ್ಲ. ಪೂರ್ಣ ನಿಶ್ಚಯ ಬುದ್ಧಿನೂ ಇಲ್ಲದೆ ಇರೋ ಕಾರಣದಿಂದ 8 ವರ್ಷ ಜ್ಞಾನದಲ್ಲಿ ನಡೆದು ಕೂಡ ಬಾಬಾ ಅವ್ರಿಗೆ ಡೈವರ್ಸ್ ಕೊಟ್ಬಿಡ್ತಾರೆ. ಹಾತ್ ಚೋಡ್ದೈತೆ, ಬಾಬಾ ಅವ್ರ ಕೈ ಬಿಟ್ಬಿಡ್ತಾರೆ. ಬಾಬಾ ಕೈ ಬಿಡಲ್ಲ ಅವ್ರನ್ನ, ಆದರೂ ಕೂಡ ಇವರು ಕೈ ಬಿಟ್ಬಿಡ್ತಾರೆ. ಕೈ ಬಿಡೋದು ಅಂದರೆ ಅರ್ಥ ಏನು? ಕ್ಲಾಸಿಗೆ ಬರೋದು ನಿಲ್ಲಿಸೋದು, ಮುರಳಿ ಕೇಳೋದು ನಿಲ್ಲಿಸೋದು, ಯೋಗ ಮಾಡೋದು ನಿಲ್ಲಿಸೋದು. ಪದ ಭ್ರಷ್ಟ ಹೋ ಜಾತೆ, ಅಂಥವ್ರಿಗೆ ಪದವಿ ಕಳ್ಕೊಂಡ್ಬಿಡ್ತಾರೆ. ದೋ क्रिमिनल आई होने से माया की ग्रहचारी बैठ जाता है. ವಿಕಾರಿ ದೃಷ್ಟಿ ಇದ್ದಾಗಲೂ ಕೂಡ ಬಾಬಾ ಹೇಳ್ತಾರೆ, ಗ್ರಹಚಾರ ತಲೆ ಮೇಲೆ ಕೂತ್ಕೊಳ್ಳುತ್ತೆ, ಅವಸ್ಥಾ ನೀಚೆ ಉಪರ್ ಹೋತಿ रहेंगी. ಸ್ಥಿತಿಗತಿಗಳು ಹಿಂಗೆ ಡಾವಾಡೋಲ್ ಆಗ್ತಾ ಇರುತ್ತೆ, ಏರುಪೇರು ಆಗ್ತಾ ಇರುತ್ತೆ. ತೋ ಬಿ ಪಢಾಯಿ छूट जाती. ಅಂಥವ್ರಿಗೆ ಎಜುಕೇಷನ್, ಬಾಬಾ ಅವ್ರ ವಿದ್ಯೆ ಬಿಟ್ಟು ಹೋಗುತ್ತೆ. ಓಂ ಶಾಂತಿ. ರೂಹಾನಿ ಬಚ್ಚೋಂ ಪ್ರತಿ ರೂಹಾನಿ ಬಾಪ್ ಸಮझा रहे. ಓಂ ಶಾಂತಿ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ತಿಳಿಸ್ಕೊಡ್ತಾ ಇದ್ದಾರೆ. ಅಭಿ ಸಮಸ್ತೆ ಹೋ ಹಮ್ ಸಬ್ ರೂಹಾನಿ ಬೇಹದ್ ಕಾ ಬಾಬಾ ಕೆ ಬಚ್ಚೆ ಹೇ. ಈಗ ತಿಳ್ಕೊಂಡಿರ್ತೀರಿ, ನಾವೆಲ್ಲರೂ ಕೂಡ ಆತ್ಮಿಕ ಬೇಹದ್ದಿನ ತಂದೆಗೆ ಸಂತಾನರಾಗಿದ್ದೇವೆ. ಇನ್ಕೋ ಬಾಪ್ ದಾದಾ ಕಹಾ ಜಾತ. ಇಲ್ಲಿ ಇವ್ರಿಗೆ ಬಾಪ್ ದಾದಾ ಅಂತ ಹೇಳಲಾಗುತ್ತೆ. ಬಾಪ್ ದಾದಾ ಅಂದರೆ ಬ್ರಹ್ಮ ಬಾಬಾ ಮತ್ತು ಶಿವ ಬಾಬಾ ಒಟ್ಟಿಗೆ, ಇಬ್ಬರಿಗೂ ಒಟ್ಟಿಗೆ ಸೇರಿಸಿ ಹೆಸರಿಟ್ಟಿರೋದು ಬಾಪ್ ದಾದಾ. ಜೈಸೆ ತುಮ್ ರೂಹಾನಿ ಬಚ್ಚೆ ಹೋ, ವೈಸೆ ಯ ಬ್ರಹ್ಮ ಭಿ ರೂಹಾನಿ ಬಚ್ಚಾ ಶಿವ ಬಾಬಾ ಕ. ಹೇಗೆ ನಾವೆಲ್ಲರೂ ಕೂಡ ಆತ್ಮಿಕ ಮಕ್ಕಳಾಗಿದ್ದೀವಿ, ಅದೇ ಥರ ಶಿವ ಬಾಬಾ ಅವ್ರಿಗೆ ಬ್ರಹ್ಮ ಬಾಬಾನು ಏನಾಗಿದ್ದಾರೆ, ಮಗುವಾಗಿದ್ದಾರೆ, ಆತ್ಮಿಕ ಮಗುವಾಗಿದ್ದಾರೆ. शिव बाबा के रथ तो जरूर चाहिए ना, इसलिए जैसे तुम आत्माओं को ऑर्गन्स मिले हुए हैं कर्म करने के लिए, वैसे शिव बाबा का भी यह रथ है, क्योंकि यह कर्म क्षेत्र है जहाँ कर्म करना होता है. ನೋಡಿ, ಶಿವ ಬಾಬಾರವ್ರಿಗೆ ಈ ಬ್ರಹ್ಮ ಬಾಬಾರವರು ರಥವಾಗಿದ್ದಾರೆ. ರಥ ಬೇಕಾಗುತ್ತಲ್ವ ಅವಶ್ಯಕವಾಗಿ. ಹೇಗೆ ನಿಮಗೆ ಶರೀರಗಳು ಇದ್ದಾವೆ ಆತ್ಮಗಳಿಗೆ ಪಾತ್ರ ಮಾಡಲಿಕ್ಕೆ, ಕರ್ಮ ಮಾಡಲಿಕ್ಕೆ, ಅದೇ ರೀತಿ ಶಿವಬಾಬಾ ಅವ್ರಿಗೂ ಕೂಡ ರಥ ಬೇಕು. ಏಕೆಂದರೆ ಇದು ಕರ್ಮಕ್ಷೇತ್ರದಲ್ಲಿ ಬಂದು ಅವರು ಕೂಡ ಈ ಒಂದು ಹೊಸ ಯುಗ ಕಟ್ಟುವಂಥ ಕಾರ್ಯವನ್ನು ಮಾಡಬೇಕಾಗತ್ತೆ. ವಹ ಹೈ ಗರ್ ಜಹ ಆತ್ಮ ಇರತ್ತೆ. ಪರಂಧಾಮ ಏನಿದೆ ಅದು ಮನೆ ಆಗಿದೆ, ಅಲ್ಲಿ ಆತ್ಮಗಳು ಇರ್ತಾರೆ. ಆತ್ಮನೇ ಜಾನ ಹೇ ಹಮಾರ ಗರ್ ಶಾಂತಿಧಾಮ್. ಆತ್ಮಗಳಿಗೆ ಗೊತ್ತಿದೆ ನಮ್ಮ ಮನೆ ಏನಾಗಿದೆ, ಶಾಂತಿಧಾಮ. ಯಹ ಯ ಖೇಲ್ ನಹಿ ಹೋತಾ ಹೈ. ಅಲ್ಲಿ ಸತ್ಯುಗದಲ್ಲಿ ಈ ಆಟ ಇರೋದಿಲ್ಲ. ಪರಂಧಾಮದಲ್ಲಿ ಆಟ ಇರೋದಿಲ್ಲ, ಸತ್ಯುಗದಲ್ಲಿ ಆಟ ಇರುತ್ತೆ. ಬತ್ತಿಯ ಆದಿ ಕುಚ್ ನಹಿ ಹೋತಾ. ಪರಂಧಾಮದಲ್ಲಿ ಈ ಲೈಟ್ಗಳು ಇದೇನು ಬೇಕಾಗಿಲ್ಲ, ಸಿರ್ಫ್ ಆತ್ಮ ಇರತ್ತೆ. ಕೇವಲ ಆತ್ಮಗಳಷ್ಟೇ ಇರ್ತಾರೆ. ಯಹ ಆತಿ ಹೈ ಪಾರ್ಟ್ ಬಜಾನೆ ತುಮಾರ ಬುದ್ಧಿ ಮೇ ಹೈ ಕಿ ಯಾ ಬೇಹದ್ ಕಾ ಡ್ರಾಮಾ. ಆತ್ಮಗಳು ಈ ಜಗತ್ತಿಗೆ ಬರ್ತಾರೆ ಪಾತ್ರವನ್ನು ಅಭಿನಯಿಸಲಿಕ್ಕೆ. ನಿಮ್ಮ ಬುದ್ಧಿನಲ್ಲಿ ಇವೆಲ್ಲ ವಿಚಾರಗಳು ಇದ್ದಾವೆ. ಇದು ಬೇಹದ್ದಿನ ಒಂದು ನಾಟಕ. जो एक्टर्स है उन्हों की एक्ट शुरू से ही लेकर अंत तक तुम बच्चे नंबरवार पुरुषार्थ अनुसार जानते हो. ಇದು ಬೇಹದ್ದಿನ ಒಂದು ನಾಟಕ. ಇದರಲ್ಲಿ ನೀವು ಪಾತ್ರಧಾರಿಗಳಾಗಿದ್ದೀರಿ. ಇದರಲ್ಲಿ ಕೂಡ ನೀವು ಪಾತ್ರನ ಬಿಗಿನಿಂಗ್ನಿಂದ ಹಿಡಿದು ಕೊನೆವರೆಗೂ ಕೂಡ ನಂಬರ್ವಾರ್ ಪುರುಷಾರ್ಥಾನುಸಾರವಾಗಿ ಮಾಡ್ತಾ ಬಂದಿದ್ದೀರಿ, ಗೊತ್ತಿದೆ.
यहाँ कोई ಸಾಧು ಸಂತ ಆದಿ नहीं समझते हैं समझाते हैं ಇದನ್ನು ಯಾವುದೇ ಸಾಧು ಸಂತರು ತಿಳಿಸಕ್ಕೆ ಸಾಧ್ಯ ಇಲ್ಲ. यहाँ हम बच्चे बेहद का बाबा के पास बैठे ಇಲ್ಲಿ ನಾವು ಬೇಹದ್ದಿನ ತಂದೆ ಹತ್ರ ಬಂದು ಕೂತ್ಕೊಂಡಿದ್ದೀವಿ. अब हमको वापस जाना है पवित्र तो जरूर बनना है आत्मा को ಈಗ ನಾವು ಪರಂಧಾಮಕ್ಕೆ ವಾಪಸ್ ಹೋಗಬೇಕಾಗಿದೆ. ಪವಿತ್ರರು ಅವಶ್ಯಕವಾಗಿ ಆಗಲೇಬೇಕಾಗಿದೆ ಆತ್ಮಕ್ಕೆ. ಐಸಾ ನಹಿ ಶರೀರ ಬಿ ಯಹಾ ಪವಿತ್ರ ಬಂತಾ ಹೈ ನಹಿ. ಹೀಗೆ ತಿಳ್ಕೊಬೇಡಿ ಈ ಶರೀರ ಇಲ್ಲೇ ಪವಿತ್ರ ಆಗೋಗುತ್ತೆ, ಇಲ್ಲ. ಆತ್ಮ ಪವಿತ್ರ ಬಂತು ಆಗೋದು ಯಾವುದು? ಇಲ್ಲೇ ಯೋಗ ಮಾಡ್ತಾ ಮಾಡ್ತಾ ಜ್ಞಾನ ಕೇಳ್ತಾ ಪುರುಷಾರ್ಥದಿಂದ ಆತ್ಮ ಪಾವನ ಆಗುತ್ತೆ. नहीं आत्मा पवित्र बनती शरीर तो पवित्र तब बने जब 5 तत्व भी सतो प्रधान बन जाए. ನೋಡಿ ಆತ್ಮ ಇಲ್ಲಿ ಪವಿತ್ರ ಆಗೋಗುತ್ತೆ, ಆದರೆ ಪಂಚತತ್ವಗಳು ಸತೋ ಪ್ರಧಾನ ಆದ ನಂತರ ಪವಿತ್ರ ಶರೀರಗಳು ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಇಷ್ಟೊಂದು ಜನ ಮಾಸ್ ಮೆಡಿಟೇಷನ್ಗಳು ನಡೆಯುತ್ತಲ್ಲ, ಇಷ್ಟು ಕಡೆಗಳಲ್ಲಿ ಯೋಗ ನಡೆಯುತ್ತಲ್ಲ, ಈ ಎಲ್ಲ ಯೋಗದ ವೈಬ್ರೇಷನ್ಸು ಈ ಪ್ರಕೃತಿ ಪಂಚತತ್ವಗಳಿಗೆಲ್ಲ ಯೋಗದಾನ ಮಾಡ್ತಾ ಇದ್ದೀರಲ್ಲ, ಇವೆಲ್ಲ ಪಾವನ ಆಗೋಗುತ್ತೆ. ಆಮೇಲೆ ಪಾವನ ಶರೀರಗಳು ಸೃಷ್ಟಿ ಆಗಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಅಬ್ ತುಮಾರಿ ಆತ್ಮ ಪುರುಷಾರ್ಥ ಕರ್ ಪಾವನ್ ಬನ್ ರಹಿ. ಈಗ ನೀವು ಕೂಡ ಪುರುಷಾರ್ಥ ಮಾಡಿ ಪಾವನರು ಆಗ್ತಾ ಇದ್ದೀರಾ. ಆತ್ಮ ಶರೀರ ದೋನೋ ಪವಿತ್ರ ಹೋತೆ ಹೈ. ಸತ್ಯುಗದಲ್ಲಿ ಪವಿತ್ರ ಆತ್ಮಗಳು ಪವಿತ್ರ ಶರೀರಗಳು ಇರುತ್ತವೆ. ಯಹಾ ನಹಿ ಹೋ ಸಕ್ತಾ ಹೈ. ಈ ಕಲಿಯುಗದಲ್ಲಿ ಇಲ್ಲ ಅಂತಾರೆ ಬಾಬಾ. ಆತ್ಮ ಪವಿತ್ರ ಬನ್ ಜಾತಿ ಹೈ ತೋ ಫಿರ್ ಪುರಾನಾ ಶರೀರ ಛೋಡ್ತಿ ಹೈ. ಆತ್ಮ ಪವಿತ್ರ ಆಗೋಗ್ಬಿಟ್ರೆ ಹಳೆ ದೇಹನ ಆತ್ಮ ಬಿಟ್ಟು ಹೋಗುತ್ತೆ. ಫಿರ್ ನಯೇ ತತ್ವನ್ಸೆ ನಯಾ ಶರೀರ ಬಂತೆ. ಆಮೇಲೆ ಹೊಸ ತತ್ವಗಳಲ್ಲಿ ಹೊಸ ಶರೀರ ಸಿಗುತ್ತೆ. ತುಮ್ ಬಚ್ಚೆ ಜಾನ್ತೆ ಹೋ ಹಮಾರಿ ಆತ್ಮ ಬೇಹದ್ ಕಾ ಬಾಬಾ ಕೋ ಯಾದ್ ಕರ್ತಿ ಹೈ ವ ನಹಿ ಕರ್ತಿ ಹೈ. ಈಗ ನಿಮಗೆ ಗೊತ್ತಿದೆ ನಾವು ಆತ್ಮ ಬೇಹದ್ದಿನ ತಂದೆ ನೆನಪು ಮಾಡ್ತೀವೋ ಇಲ್ಲೋ ಅನ್ನೋದು ನಿಮಗೆ ಗೊತ್ತು. ಯಹ ತೋ ಹರ್ ಏಕ್ ಕೋ ಅಪ್ನೆ ಸೆ ಪೂಚ್ನಾ ಹೋತಾ ಹೈ. ಇದು ಪ್ರತಿಯೊಬ್ಬರು ಅವ್ರನ್ನವರೇ ಕೇಳ್ಕೋಬೇಕಾಗತ್ತೆ. ಪಢಾಯಿ ಕಾ ಸಾರಾ ಮದಾರ್ ಯೋಗ ಪರ್. ಇಷ್ಟೆಲ್ಲ ಡಿಪೆಂಡ್ ಇರೋದು ಈ ಒಂದು ವಿದ್ಯೆಗೆ ಆಧಾರ ಯೋಗ ಅಂತಾರೆ ಬಾಬಾ. ಪಢಾಯಿ ತೋ ಸಹಜ ಸಮಜ್ ಗಯೇ ಹೈ ಕಿ ಚಕ್ರ ಕೇಸೆ ಫಿರ್ತಾ ಹೈ. ವಿದ್ಯೆ ಅಂತೂ ಈಸಿ ಇದೆ, ತಿಳ್ಕೊಂಡಿದ್ದೀರಿ ಚಕ್ರ ಯಾವ ಥರ ಸುತ್ತಾ ಇದೆ. ಮುಖ್ಯ ಹೈ ಯಾದ್ ಕಿ ಯಾತ್ರಾ. ಮುಖ್ಯವಾಗಿರುವಂಥದ್ದು ನೆನಪಿನ ಯಾತ್ರೆ ಆಗಿದೆ. ಈ ಅಂದರ್ ಗುಪ್ತ ಹೈ ದೇಖ್ನೆ ಮೇ ಥೋಡಿ ಆತಾ ಹೈ. ಇದು ಒಳಗಡೆ ಗುಪ್ತವಾಗಿದೆ, ಆತ್ಮ ನೋಡಲಿಕ್ಕೆ ಕಾಣಿಸೋದಿಲ್ಲ. ಬಾಬಾ ನಹಿ ಕಹ ಸಕ್ತೆ ಯಾ ಬಹುತ್ ಯಾದ್ ಕರ್ತೆ ಹೈ ಕಮ್. ಬಾಬಾ ಅವರು ಈ ರೀತಿ ಹೇಳಕ್ಕಾಗೋದಿಲ್ಲ ಇವ್ರು ಜಾಸ್ತಿ ನೆನಪು ಮಾಡ್ತಾ ಇರೋರು ಕಡಿಮೆ ಅಂತ. ಜ್ಞಾನ ಕೆ ಲಿಯೆ ಬತಾ ಸಕ್ತೆ ಹೈ ಜ್ಞಾನ ಮೇ ಬಹುತ್ ತೀಖಾ ಹೈ. ಇವರು ಜ್ಞಾನದಲ್ಲಿ ಬಹಳಷ್ಟು ಚೆನ್ನಾಗಿ ಡೀಪ್ ಆಗಿ ಹೋಗ್ತಾ ಇದ್ದಾರೆ ಅಂತ ಜ್ಞಾನದ ಬಗ್ಗೆ ಹೇಳ್ಬೋದು. ಯಾದ್ ಕಾತೋ ಕುಚ್ ದೇಖ್ನೆ ಮೇ ನಹಿ ಆತಾ. ಬಾಬಾ ಹೇಳ್ತಾರೆ ನೆನಪಿಗಂತೂ ನೋಡಲಿಕ್ಕೆ ಬರೋದಿಲ್ಲ. ಜ್ಞಾನ ಮುಖ್ಸೆ ಬೋಲಾ ಜಾತ. ಜ್ಞಾನನ ಬಾಯಿಂದ ಹೇಳಬೇಕಾಗತ್ತೆ. ಯಾದು ತೋ ಹೈ ಅಜಪಾ ಜಪ್. ಬಾಬಾ ಅವ್ರು ನೆನಪು ಮಾಡಬೇಕಾಗಿರೋದು ನಿರಂತರವಾಗಿ. ಅಜಪಾ ಜಪ ಅಂದರೆ ನಿರಂತರ ನೆನಪು. ಜಾಪ್ ಅಕ್ಷರ ಭಕ್ತಿ ಮಾರ್ಗ ಹೈ. ಜಪಿಸೋದು ಅಂದರೆ ಅದು ಭಕ್ತಿ ಮಾರ್ಗದ ಅಕ್ಷರ. ಏನೇ ಮಾಲೆ ಇಟ್ಕೊಂಡು ಏನು ಮಾಡ್ತಿರ್ತಾರೆ, ತಿರುಗಿಸ್ತಾ ಇರ್ತಾರೆ, ಜಪ ಮಾಡ್ತಾ ಇರ್ತಾರೆ. ಜಾಪ್ ಮನ ಕೋಯಿ ಕಾ ನಾಮ್ ಜಾಪ್ನ ಹೈ. ಯಾರ್ದಾದ್ರೂ ಹೆಸರನ್ನು ಹೇಳ್ಕೊಳ್ಳೋದು ಜಪಿಸೋದಾಗಿದೆ. ಯಹಾ ತೋ ಆತ್ಮಕೋ ಅಪ್ನೆ ಬಾಪ್ಕೋ ಯಾದ್ ಕರ್ನಾ ಹೈ. ಇಲ್ಲಿ ನಿಮ್ಮ ಆತ್ಮವನ್ನು ನೀವು ನಿಮ್ಮ ತಂದೆ ನೀವು ನೆನಪು ಮಾಡಬೇಕಾಗಿದೆ. ಜಾನ್ತೆ ಹೋ ಬಾಬಾ ಹಮ್ ಬಾಬಾ ಕೋ ಯಾದ್ ಕರ್ತೆ ಕರ್ತೆ ಪವಿತ್ರ ಬಂತೆ ಬಂತೆ ಮುಕ್ತಿಧಾಮ್ ಶಾಂತಿಧಾಮ್ ಮೇ ಜಾಕರ್ ಪਹੁಂಚೆಂಗೆ. ಇದು ಕೂಡ ನಿಮಗೆ ಗೊತ್ತಿದೆ. ನಾವು ಬಾಬಾ ನೆನಪು ಮಾಡ್ತಾ ಮಾಡ್ತಾ ಪವಿತ್ರರಾಗ್ತಾ ಮುಕ್ತಿಧಾಮಕ್ಕೆ ಅಥವಾ ಶಾಂತಿಧಾಮಕ್ಕೆ ಹೋಗಿ ತಲುಪಿಬಿಡ್ತೀವಿ. ಐಸಾ ನಹಿ ಡ್ರಾಮಾ ಸೆ ಮುಕ್ತ ಹೋ ಜಾಯಂಗೆ. ಹೀಗೆ ತಿಳ್ಕೊಬೇಡಿ ನಾವು ಡ್ರಾಮಾದಿಂದಲೇ ಫ್ರೀ ಆಗಿಬಿಡ್ತೀವಿ. ಇಲ್ಲ, ಮುಕ್ತಿ ಕಾ ಅರ್ಥ ಹೈ ದುಃಖ ಸೆ ಮುಕ್ತ ಹೋ. ಮುಕ್ತಿಯ ಅರ್ಥನೇ ಆಗಿದೆ ದುಃಖದಿಂದ ಬಿಡುಗಡೆ. ಶಾಂತಿಧಾಮ್ ಜಾಯೇ ತೋ ಫಿರ್ ಸುಖಧಾಮ್ ಮೇ ಆಯೆಂಗೆ. ಶಾಂತಿಧಾಮದಲ್ಲಿ ಹೋಗ್ತೀವಿ. ಬಾಬಾ ತಿಳಿಸ್ತಾ ಇದ್ದಾರೆ ಮುಕ್ತಿಧಾಮದಲ್ಲಿ ಆತ್ಮ ಹೊರಟೋಗುತ್ತೆ. ಪವಿತ್ರ ಆದಮೇಲೆ ಸುಖ ಬಿ ಭೋಗ್ತೆ. ಆತ್ಮಗಳು ಸುಖವನ್ನು ಕೂಡ ಅನುಭವಿಸ್ತವೆ. ಅಪವಿತ್ರ ಮನುಷ್ಯ ಉನೋಂಕೋ ಖಿದ್ಮತ್ ಕರ್ತೆ. ಅಪವಿತ್ರ ಮನುಷ್ಯರು ಅವ್ರಿಗೋಗಿ ಸೇವೆ ಮಾಡ್ತಾರೆ. ಪವಿತ್ರ ಕಿ ಮಹಿಮಾ ಹೈ ಉನ್ಮೇ ಹಿ ಮೆಹನತ್ ಹೈ. ಪವಿತ್ರರದು ಮಹಿಮೆ ನಡೆಯುತ್ತೆ, ಇದರಲ್ಲೇ ಕಷ್ಟ ಇರೋದು. ಆಂಕೆ ಬಡ ಧೋಖಾ ದೇತೆ ಹೈ ಗಿರ್ ಪಡ್ತೆ ಹೈ.
ಕಣ್ಣುಗಳು ತುಂಬ ಮೋಸ ಮಾಡ್ತವೆ, ಕೆಲವರು ಬಿದ್ದು ಹೋಗ್ತಾರೆ. ನೀಚೆ ऊपर तो सबको होना पड़ता है, ಮೇಲೆ ಏರುಪೇರು ಎಲ್ಲರೂ ಆಗ್ತಾ ಇರ್ತಾರೆ. ಗ್ರಹಚಾರಿ सबको लगती है, ಎಲ್ಲರ ಮೇಲೂ ಗ್ರಹಚಾರ ಬೀಳುತ್ತೆ. बाबा कहते हैं बच्चे भी समझा सकते हैं. फिर कहते हैं माता गुरु चाहिए क्योंकि सब माता गुरु का ಸಿಸ್ಟಮ್ ಚಲ್ತಾ ಹೇನಾ. ಈಗ ಬಾಬಾ ಹೇಳ್ತಾರೆ ಮಾತೆಯರು ಗುರುಗಳಾಗಬೇಕಾಗಿದೆ. ಏಕೆ ಅಂತಂದರೆ ಇಲ್ಲಿ ಮಾತೆಯರದು ಗುರುಗಳ ಸಿಸ್ಟಮ್ ಅನ್ನೋದು ನಡೀತಾ ಬಂದಿದೆ. ಹಾಗೆ ಮಾತಾ ಓಂಕ ಪಿತಾ ಓಂಕಾತ. ಮೊದಲು ಭಕ್ತಿ ಮಾರ್ಗದಲ್ಲಿ ಪಿತಾ ಅಂದರೆ ಅಣ್ಣಂದರದೇ ಇತ್ತು ಎಲ್ಲ ಕಡೆಯಲ್ಲಿ ಸತ್ಸಂಗಗಳು ಅದು ಇದು ಮಾಡೋದು. ಈಗ ಮಾತೆಯರಿಗೆ ಬಾಬಾ ಅವ್ರು ಮುಂದಿಟ್ಟಿದ್ದಾರೆ. ಅಭಿ ಪೇಲೆ ಕಲಶ ಮಾತಾ ಓಂಕು ಮಿಲ್ತಾ ಹೇ. ಇಲ್ಲಿ ಮೊಟ್ಟ ಮೊದಲು ಕಲಶ ಮಾತೆಯರಿಗೆ ಸಿಗುತ್ತೆ. ಮಾತಾಯೇ ಮೆಜಾರಿಟಿ ಮೇ ಹೇ. ಕುಮಾರಿಯ ರಾಖಿ ಬಾಂಧತೆ ಹೇ ಪವಿತ್ರತಾ ಕೆ ಲಿಯೆ. ಮಾತೆಯರ ಸಂಖ್ಯೆ ಹೆಚ್ಚಿದೆ, ಕುಮಾರಿಯರು ರಾಖಿಯನ್ನು ಕಟ್ತಾರೆ ಪವಿತ್ರತೆಗೋಸ್ಕರ. ಭಗವಾನ್ ಕೇತೆ ಕಾಮ್ ಮಹಾಶತ್ರು ಇಸ್ ಪರ್ ಜೀತ್ ಪೇನೋ. ಭಗವಂತ ಹೇಳ್ತಾರೆ ಈ ಕಾಮ ಅನ್ನೋದು ಮಹಾಶತ್ರು, ಇದ್ರ ಮೇಲೆ ನೀವು ವಿಜಯ ಪಡಿಬೇಕು. ರಕ್ಷಾ ಬಂಧನ್ ಪವಿತ್ರತಾಕಿ ನಿಶಾನಿ. ರಾಖಿ ಕಟ್ಟೋದು ಪವಿತ್ರತೆ ಒಂದು ಸಂಕೇತವಾಗಿ. ವೇಲೋಗ ರಾಖಿ ಬಾಂಧತೆ ಹೇ ಪವಿತ್ರತೋ ಬಂತೆ ನಹಿ. ಈಗ ಆ ಜನರು ರಾಖಿ ಕಟ್ತಾರೆ, ಅವರಿಂದ ಯಾರು ಪವಿತ್ರರಾಗಲ್ಲ. ಆರ್ಟಿಫಿಷಿಯಲ್ ರಾಖಿ ಹೇ. ಭಕ್ತಿ ಮಾರ್ಗದಲ್ಲಿ ಎಷ್ಟೋ ರಾಖಿಗಳು ಕಟ್ತಾರೆ, ಅವೆಲ್ಲ ಕೃತಕವಾಗಿರ್ತಕ್ಕಂಥ ರಾಖಿಗಳು. कोई पावन बनाने वाला नहीं, इसमें तो ज्ञान चाहिए. ಯಾರು ಪಾವನರು ಮಾಡೋರು ಇಲ್ವೇ ಇಲ್ಲ, ಇದರಲ್ಲಿ ಜ್ಞಾನ ಬೇಕು ಅಂತಾರೆ ಬಾಬಾ. ಅಭಿ ತುಮ್ ರಾಖಿ ಬಾಂಧತೆ ಹೋ, ಅರ್ಥ ಭಿ ಸಮಜಾತೆ ಹೋ. ಈಗ ನೀವು ಪವಿತ್ರ ಆತ್ಮಗಳು ಹಾಕ್ತೀರಾ, ಅರ್ಥವನ್ನು ಕೂಡ ನೀವೆಲ್ರಿಗೂ ತಿಳಿಸ್ತೀರಾ. या प्रतिज्ञा कराते जैसे सिख लोगों को कंगन निशानी होता है परंतु पवित्र तो बनते नहीं. ಹೀಗೆ ಸಿಕ್ಕ ಜನರು ಇರ್ತಾರೆ, ಕೈಗೆ ಬಳೆ ಕಂಕಣ ಹಾಕ್ಕೊಂಡಿರ್ತಾರೆ, ಅದು ಪವಿತ್ರತೆಯ ಗುರುತಾಗಿದೆ. ಬಟ್ ಅವರೇನು ಪವಿತ್ರರು ಆಗಲ್ಲ ಅಂತಾರೆ ಕಂಕಣ ಹಾಕೊಂಡು ಮಾತ್ರಕ್ಕೆ. ಪತಿತ್ ಕೋ ಪಾವನ್ ಬನಾನೆ ವಾಲಾ ಸರ್ವ ಕಾ ಸದ್ಗತಿ ದಾತಾ ಏಕ ಹಿ ಬಾಪ್ ಹೈ, ವಹ ದೇಹದಾರಿ ನಹಿ. ಎಲ್ಲರನ್ನೂ ಪವಿತ್ರರನ್ನ ಪಾವನ ಮಾಡುವಂಥವ್ರು, ಎಲ್ಲರಿಗೂ ಸದ್ಗತಿ ಕೊಡ್ತಕ್ಕಂಥವ್ರು ಬಾಬಾ ಒಬ್ಬರೇ ಆಗಿದ್ದಾರೆ. ಅವ್ರು ಯಾರು ದೇಹದಾರಿ ಅಲ್ಲ. ಪಾನಿಕಿ ಗಂಗಾ ತೋ ಇನ್ ಆಂಕೋನ್ಸೆ ದೇಖ್ನೆ ಮೇ ಆತಿ. ನೀರಿನ ಗಂಗಾ ನದಿ ನಿಮ್ಮ ಕಣ್ಣಿಗೆ ಕಾಣಿಸುತ್ತೆ. ಬಾಬಾ ಜೋ ಸದ್ಗತಿ ದಾತಾ ಹೈ ಉನ್ಕೋ ಇನ್ ಆಂಕೋನ್ಸೆ ದೇಖಾ ನಹಿ ಜಾ ಸಕ್ತಾ ಹೈ. ಶಿವಬಾಬಾ ಅವರು ಸದ್ಗತಿ ದಾತ ಆಗಿದ್ದಾರೆ, ಅವರನ್ನ ಈ ಕಣ್ಣುಗಳಿಂದ ನೀವು ನೋಡ್ಲಿಕ್ಕೆ ಬರೋದಿಲ್ಲ. ಆತ್ಮಕೋ ಕೊಯ್ ಬಿ ದೇಖ್ ನಹಿ ಸಕ್ತೆ ಹೈ. ಆತ್ಮನನ್ನ ಯಾರು ನೋಡ್ಲಿಕ್ಕೆ ಬರೋದಿಲ್ಲ. ಕ್ಯಾ ಚೀಸ್ ಹೈ, ಏನಾಗಿದೆ ಆತ್ಮ. ಕೇತೆ ಬಿ ಹೇ ಹಮಾರಾ ಶರೀರ ಮೇ ಆತ್ಮ ಹೈ ಉನ್ಕೋ ದೇಖಾ ಹೈ. ಹೇಳ್ತಾರೆ ನಮ್ಮ ಶರೀರದಲ್ಲಿ ಆತ್ಮ ಇದೆ, ಅದನ್ನು ನೋಡ್ಲಿಕ್ಕಾಗತ್ತಾ. ಕಹೆಂಗೆ ನಹಿ, ನೋಡ್ಲಿಕ್ಕೆ ಬರೋದಿಲ್ಲ. ಅವ್ರ ಸಬ್ ಚೀಸೆ ಉನ್ಕಾ ನಾಮ್ ಹೈ ವ ದೇಖ್ನೆ ಮೇ ಜರೂರ್ ಆತಾ ಹೈ. ಪ್ರಪಂಚದಲ್ಲಿರೋ ಎಲ್ಲ ವಸ್ತುಗಳನ್ನ ನಾವು ನೋಡ್ಬೋದು. ಆತ್ಮ ಕಾ ಭಿ ನಾಮ್ ತೋ ಹೈ, ಆತ್ಮಕ್ಕೆ ನಾಮ ಇದೆ. ಕೇತೇವಿ ಹೇ ಭ್ರುಕುಟಿ ಕೆ ಬೀಚ್ ಮೇ ಚಮಕ್ತಾ ಹೈ ಅಜಬ್ ಸಿತಾರ. ಹೇಳ್ತಾರೆ ಆಣೆ ಮಧ್ಯದಲ್ಲಿ ಆತ್ಮ ನಕ್ಷತ್ರ ಹೊಳಿತಾ ಇದೆ ಅಂತ. ಪರಂತು ದೇಖ್ನೆ ಮೇ ನಹಿ ಆತೆ ಹೈ, ಆದರೆ ನೋಡ್ಲಿಕ್ಕಂತೂ ಬರೋದಿಲ್ಲ. ಪರಮಾತ್ಮ ಕೋ ಯಾದ್ ಕರ್ತೆ ಹೈ ದೇಖ್ನೆ ಮೇ ಕುಚ್ ನಹಿ ಆಯೇಗಾ. ಪರಮಾತ್ಮನನ್ನ ನೆನಪು ಮಾಡ್ತಾರೆ, ಆದರೆ ನೋಡ್ಲಿಕ್ಕೆ ಕಾಣೋದಿಲ್ಲ. ಲಕ್ಷ್ಮೀನಾರಾಯಣ ಕೋ ದೇಖಾ ಜಾತಾ ಹೈ ಇನ್ ಆಂಕೋನ್ಸೆ. ಲಕ್ಷ್ಮೀನಾರಾಯಣರನ್ನು ನೋಡಬೇಕಾಗತ್ತೆ ಈ ಕಣ್ಣುಗಳಿಂದ. ಲಿಂಗ ಕಿ ಬಲ್ ಪೂಜಾ ಕರ್ತೆ ಹೈ ಪರಂತು ವ ಕೊಯ್ ಯಥಾರ್ಥ ರೀತಿ ನಹಿ ಹೇನಾ. ಲಿಂಗಕ್ಕೆ ಎಷ್ಟೋ ಜನ ಪೂಜೆ ಮಾಡ್ತಾರೆ, ಆದರೆ ಯಥಾರ್ಥ ರೀತಿಯಲ್ಲಿ ಯಾರು ಇಲ್ವಲ್ಲ. ಲಿಂಗ ಅದು ಯಥಾರ್ಥ ಅಲ್ವಲ್ಲ. ದೇಖ್ತೆ ಯೇ ಬಿ ಜಾನ್ತೇನೆ. ಲಿಂಗ ನೋಡ್ತಿದ್ದಾರೆ ಎಷ್ಟೋ ಜನ ಭಕ್ತಿನಲ್ಲಿ, ಆದರೆ ತಿಳ್ಕೊಂಡಿಲ್ಲ ಯಾರು. ಪರಮಾತ್ಮ ಕ್ಯಾ ಹೈ ಯೇ ಕೋಯಿ ನಹಿ ಜಾನ್ತೆ. ಪರಮಾತ್ಮ ಯಾರಾಗಿದ್ದಾರೆ ಅನ್ನೋದನ್ನು ಯಾರೋ ತಿಳ್ಕೊಳ್ಳೋದಿಲ್ಲ. ಆತ್ಮ ತೋ ಬಹು ಚೋಟಿ ಬಿಂದಿ ಹೇ. ಆತ್ಮ ಅಂತೂ ಕಣ್ಣಿಗೆ ಕಾಣದೇ ಇರೋಂಥ ಸೂಕ್ಷ್ಮ ಬಿಂದು. देखने में नहीं आता है. न ಆತ್ಮ ಕೋ ನ ಪರಮಾತ್ಮ ಕೋ ದೇಖಾ ಜಾ ಸಕ್ತಾ. ಆತ್ಮನನ್ನು ನೋಡೋಕ್ಕಾಗೋದಿಲ್ಲ, ಪರಮಾತ್ಮನೂ ನೋಡೋಕ್ಕಾಗೋದಿಲ್ಲ. ಯಾಕೆಂದರೆ ಆತ್ಮ ಆಗಲಿ ಪರಮಾತ್ಮ ಆಗಲಿ ಈ ಪಂಚತತ್ವಗಳಿಂದ ತಯಾರಾಗಲಿಲ್ಲ. ಪಂಚತತ್ವಗಳಿಂದ ತಯಾರಾಗಿರೋವಂಥದ್ದು ಏನೇನಿದಾವೆ ಎಲ್ಲವನ್ನೂ ನಾವು ಕಣ್ಣಿಗೆ ನೋಡ್ಬೋದು. ಈವನ್ ಶರೀರನೂ ಕೂಡ ಪಂಚತತ್ವಗಳಿದೆ ತಾನೆ. ಆದ್ದರಿಂದ ಈ ಪಂಚತತ್ವಗಳಿಂದ ಆಗಿರೋದು ಪಂಚತತ್ವಗಳಿಂದ ಶರೀರ ಆಗಿದೆ, ಅದಕ್ಕೆ ಕಣ್ಣಿಗೆ ಕಾಣುತ್ತೆ. ಬಟ್ ಪರಮಾತ್ಮ ಆಗಲಿ ಆತ್ಮ ಆಗಲಿ ಇವೆರಡು ಪಂಚತತ್ವಗಳಿಂದ ಆಗಿಲ್ಲ. ಅಭಿ ತುಮ್ ಜಾನ್ತೆ ಹೋ ಹಮಾರಾ ಬಾಬಾ ಆಯಾ ಹುವಾ ಹೈ ಇಸ್ಮೇ.
ಈಗ ನಿಮಗೆ ಗೊತ್ತಿದೆ ಶಿವ ಬಾಬಾ ಬ್ರಹ್ಮ ಬಾಬಾ ಅವರಲ್ಲಿ ಬಂದಿದ್ದಾರೆ. ಈ ಶರೀರಕ್ಕೆ ಅಪ್ನಿ ಆತ್ಮ ಭಿ ಹೇ. ಈ ಬ್ರಹ್ಮ ಬಾಬಾ ಅವರ ಶರೀರಕ್ಕೂ ಅವ್ರ ಆತ್ಮ ಇತ್ತು. ಫಿರ್ ಭಿ ಪರಮಾತ್ಮ ಪಿತಾ ಕೇತೆ ಹೇನ, ಮತ್ತೆ ಪರಮಾತ್ಮ ಅಂತ ಹೇಳ್ತಾರಲ್ವ, ಮೈ ಇನ್ಕೆ ರಥ್ ಪರ್ ವಿರಾಜಮಾನ್. ಪರಮಾತ್ಮನೇ ಖುದ್ದು ಹೇಳ್ತಾ ಇದ್ದಾರೆ, ನಾನು ಬ್ರಹ್ಮನ ಶರೀರದಲ್ಲಿ ಅವ್ರ ಆತ್ಮದ ಪಕ್ಕದಲ್ಲಿ ಕೂತ್ಕೊಂಡಿದ್ದೀನಿ ಅಂತ. ಇಸ್ಲಿಯೇ ಬಾಪ್ ದಾದಾ ದೋನೋಂಕೋ ಕೇತೆ ಹೇ. ಅದರಿಂದ ನೀವು ಹೇಳ್ತೀರಾ ಬಾಪ್ ದಾದಾ ಅಂತ ಇಬ್ಬರಿಗೂ ಸೇರಿಸಿ. ಅಬ್ ದಾದಾ ಕೋತೋ ಇನ್ ಆಂಕೋನ್ಸೆ ದೇಖ್ತೆ ಹೋ. ಈಗ ದಾದಾ ಅವ್ರಿಗಂತೂ ನೀವು ಈ ಕಣ್ಣಿಂದ ನೋಡ್ತೀರಾ, ಬಾಬಾಕೋ ನಹಿ ದೇಖ್ತೆ ಹೋ. ಬಾಬಾವು ನೀವು ನೋಡಕ್ ಬರೋದಿಲ್ಲ. जानते हो बाबा ज्ञान का सागर है, व इन शरीर द्वारा ही हमको ज्ञान सुना रहे. ನಿಮಗೆ ಗೊತ್ತಿದೆ ಅವರು ಈ ಶರೀರದ ಮುಖಾಂತರ ನಮಗೆ ಜ್ಞಾನವನ್ನು ತಿಳಿಸ್ತಾ ಇದ್ದಾರೆ. ವ ಜ್ಞಾನ ಕಾ ಸಾಗರ್ ಪತಿತ್ ಪಾವನ. ಶಿವಬಾಬಾ ಏನಾಗಿದ್ದಾರೆ? ಜ್ಞಾನದ ಸಾಗರನೂ ಆಗಿದ್ದಾರೆ, ಪತಿತ ಪಾವನನೂ ಆಗಿದ್ದಾರೆ. ನಿರಾಕಾರ ರಾಸ್ತಾ ಕೇಸೆ ಬತಾएंगे. ನಿರಾಕಾರ ಬಂದು ದಾರಿ ಹೆಂಗೆ ತೋರಿಸೋದು ಜನಕ್ಕೆ? ಪ್ರೇರಣಾ ಸೆ ತೋ ಕೋಯಿ ಕಾಮ್ ನಹೀ ಹೋತಾ ಹೈ. ಪ್ರೇರಣೆ ಮಾಡಿದ ಮಾತ್ರಕ್ಕೆಲ್ಲ ಕಾರ್ಯ ಆಗಲ್ವಲ್ಲ. ಭಗವಾನ್ ಆತೆ ಹೇ ಕಿಸ್ಕೋ ಭಿ ಪತಾ ನಹಿ. ಭಗವಂತ ಹೆಂಗ್ ಬರ್ತಾರೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಶಿವ ಜಯಂತಿ ಭಿ ಮನಾತೆ ಹೇ ಜರೂರ್ ಯಹ ಆತೆ ಹೋಂಗೆ. ಶಿವ ಜಯಂತಿ ಮಾಡ್ತಾ ಇದ್ದಾರೆ ಅಂದ್ರೆ ಅವಶ್ಯಕವಾಗಿ ಈ ಲೋಕಕ್ಕೆ ಬಂದಿರಬೇಕಲ್ವಾ. ತುಮ್ ಜಾನ್ತೆ ಹೋ ಅಭಿ ವಹ ಹಮ್ಕೋ ಪಢಾರೆ. ಈಗ ನಿಮಗೆ ಗೊತ್ತಿದೆ, ಶಿವಬಾಬಾ ನಮಗೆ ಓದಿಸ್ತಾ ಇದ್ದಾರೆ. बाबा इनमें आकर पढ़ाते हैं. बाबा को पूरी रीति ना पहचानने के कारण, निश्चय बुद्धि ना होने के कारण 8-10 वर्ष के बाद भी बाबा को फारकत्ತಿ दे देते हैं. ನೋಡಿ, ಸರಿಯಾಗಿ ಬಾಬಾವನ್ನು ಅರ್ಥ ಮಾಡ್ಕೊಳ್ಳದೆ ಇರೋದ್ರಿಂದ, ನಿಶ್ಚಯ ಬುದ್ಧಿ ಇಲ್ಲದೆ ಇರೋ ಕಾರಣ 8-10 ವರ್ಷ ಜ್ಞಾನಕ್ಕೆ ಬಂದು ಕೂಡ ಜ್ಞಾನ ಬಿಟ್ಬಿಡ್ತಾರೆ. ಬಾಬಾ ಅವರು ಡೈವರ್ಸ್ ಕೊಡ್ತಾರೆ. ಮಾಯಾ ಬಿಲ್ಕುಲ್ ಹಿ ಅಂಧ ಬನಾದೇತೆ. ಮಾಯಾ ಏನು ಮಾಡಿಬಿಡುತ್ತೆ? ಜನರನ್ನ ಬಿಲ್ಕುಲ್ ಕುರುಡ್ರನ್ನಾಗಿ ಮಾಡಿಬಿಡುತ್ತೆ. बाबा का बनकर फिर छोड़ भी देते हैं तो पद भ्रष्ट हो जाते. ಬಾಬಾ ಅವ್ರನ್ನ ಮಕ್ಕಳಾಗಿ ಬಿಟ್ಬಿಡ್ತಾರೆ ಅಂದರೆ ಅಂಥವ್ರಿಗೆ ಪದವಿ ಕೂಡ ಏನಾಗ್ಬಿಡುತ್ತೆ? ಭ್ರಷ್ಟ ಆಗೋಗ್ಬಿಡುತ್ತೆ. अब तुम बच्चों को बाबा का पहचान मिला है, औरों को भी देना है. ಈಗ ನಮಗೇನು ಬಾಬಾ ಅವ್ರ ಪರಿಚಯ ಸಿಕ್ಕಿದೆ, ಅದನ್ನು ಹೋಗಿ ಅನೇಕರಿಗೆ ಕೊಡಬೇಕು. ಋಷಿ ಮುನಿ ಆದಿ ಅಬ್ ನೇತಿ ನೇತಿ ಕೆರ್ತೆ ಗಯಿ. ಈಗ ಸಾಧು ಸಂತರು ಏನೆಲ್ಲ ಇದ್ದಾರೆ ಅವರೆಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ಕೊಂಡು ಹೋಗಿದ್ದಾರೆ. ಹಾಗೆ ತುಮ್ ಭಿ ಜಾನ್ತೆ ನಹಿ ಥೆ. ಮೊದಲ ಕಾಲಕ್ಕೆ ನೀವು ತಿಳ್ಕೊಂಡಿರಲಿಲ್ಲ. ಅವಿ ತುಮ್ ಕಹೆಂಗೆ ಹಾಂ ಹಮ್ ಜಾನ್ತೆ ಹೇ ಜೋ ಆಸ್ತಿಕ್ ಹೋಗಯೇ. ಈಗ ನೀವು ಹೇಳ್ತೀರಾ ನಾವು ತಿಳ್ಕೊಂಡಿದ್ದೀವಿ, ಅದರಿಂದ ನಾವು ಆಸ್ತಿಕರಾಗ್ಬಿಟ್ಟಿದ್ದೀವಿ. ಸೃಷ್ಟಿ ಕ ಚಕ್ರ ಕೇಸೆ ಫಿರ್ತಾ ಯಾ ಭಿ ತುಮ್ ಜಾನ್ತೆ ಹೋ. ಈ ಪ್ರಪಂಚವೆಂಬ ಚಕ್ರ ಯಾವ ಥರ ಸುತ್ತಾ ಇದೆ ಅನ್ನೋದನ್ನು ಕೂಡ ನೀವು ತಿಳ್ಕೊಂಡಿದ್ದೀರಿ. तो सारी दुनिया और खुद इस पढ़ाई के पहले नास्तिक थे. ಇಡೀ ಪ್ರಪಂಚದವರು ಮೊದಲು ಈ ಒಂದು ವಿದ್ಯೆಗೆ ಮೊದಲು ನಾಸ್ತಿಕರಾಗ್ಬಿಟ್ಟಿದ್ರು. ಆ ಬಾಬಾನೇ ಸಮಜಾಯ. ತುಮ್ ಕೇತೆ ಹೋ ಹಮ್ಕೋ ಪರಂಪಿತಾ ಪರಮಾತ್ಮ ಬಾಬಾನೇ ಸಮಜಾಯ. ಈಗ ಬಾಬಾ ಅವರು ತಿಳಿಸ್ಕೊಟ್ಟಿದ್ದಾರೆ, ನೀವು ಹೇಳ್ತೀರಾ ನಮಗೆ ಪರಂಪಿತಾ ಪರಮಾತ್ಮ ಇಷ್ಟೆಲ್ಲ ವಿಚಾರಗಳನ್ನು ತಿಳಿಸಿದ್ದಾರೆ. ಆಸ್ತಿಕ್ ಬನಾಯ, ಆಸ್ತಿಕರನ್ನಾಗಿ ಮಾಡಿದ್ದಾರೆ. ಹಮ್ ರಚತಾ ಅವ್ರ ರಚನಾಕ್ಕೆ ಆದಿ ಮಧ್ಯ ಅಂತ್ಯಕೋ ನಹಿ ಜಾನ್ತೆ ಥೆ. ನಾವು ಪ್ರಪಂಚದ ಆದಿ ಮಧ್ಯ ಅಂತ್ಯದ ರಹಸ್ಯಗಳನ್ನು ನಾವು ತಿಳ್ಕೊಂಡಿರಲಿಲ್ಲ. ಬಾಬಾ ಹೇ ರಚತಾ, ಬಾಬಾ ಹಿ ಸಂಗಮ ಪರ್ ಆಕರ್ ನೈ ಸೃಷ್ಟಿ ಕಿ ರಚನಾ ಸ್ಥಾಪನಾ ಭಿ ಕರ್ತೆ ಹೇ. ಶಿವಬಾಬಾ ರಚಯಿತ ಆಗಿದ್ದಾರೆ. ತಂದೆ ಬಂದು ಸಂಗಮದಲ್ಲಿ ಹೊಸ ಪ್ರಪಂಚದ ಸ್ಥಾಪನೆ ಕಾರ್ಯವನ್ನು ಮಾಡ್ತಾರೆ. ಅವ್ರು ಪುರಾಣಿ ದುನಿಯಾಕ ವಿನಾಶ ಭಿ ಕರ್ತೆ. ಹಳೆಯ ಪ್ರಪಂಚನ ವಿನಾಶನ ಮಾಡಿಸ್ತಾರೆ. ತೋ ಯಹ ಮಹಾಭಾರತ ಲಡಾಯಿ. ಇದೇನು ನಡೀತಾ ಇದೆ ಇದು ಮಹಾಭಾರತ ಯುದ್ಧ. ಜಿಸ್ಕೆ ಲಿಯೆ ಸಮಸ್ತೆ ಹೈ ಉಸ್ ಸಮಯ ಕೃಷ್ಣ ಥಾ, ಅಭಿ ತೋ ತುಮ್ ಸಮಸ್ತೆ ಹೋ ನಿರಾಕಾರ ಬಾಪ್ ಥಾ. ಉನ್ಕಾ ದೇಖಾ ನಹಿ ಜಾತಾ ಹೈ. ಈಗ ನೀವು ತಿಳ್ಕೊಂಡಿದ್ದೀರಿ ಶಿವಬಾಬಾ ನಿರಾಕಾರ ಇದ್ದಾರೆ, ಅವರನ್ನು ನಾವು ನೋಡ್ಲಿಕ್ಕಾಗೋದಿಲ್ಲ. ಕೃಷ್ಣ ಕಾತೋ ಚಿತ್ರ ದೇಖಾ ಜಾತ. ಕೃಷ್ಣನಿಗಂತೂ ಶರೀರ ಇದೆ, ಅವ್ನು ನೋಡ್ಬೋದು. ಶಿವಕೋ ದೇಖ್ ನಹಿ ಸಕ್ತೆ. ಶಿವನನ್ನು ನೋಡ್ಲಿಕ್ಕೆ ಬರೋದಿಲ್ಲ. ಕೃಷ್ಣ ತೋ ಹೈ ಸತ್ಯುಗ್ ಕಾ ಪ್ರಿನ್ಸ್, ವಹಿ ಫೀಚರ್ಸ್ ಫಿರ್ ಹೋ ನ ಸಕೆ. ಶ್ರೀಕೃಷ್ಣ ಇದ್ದಾರೆ ಸತ್ಯುಗದ ಮೊದಲನೇ ಪ್ರಿನ್ಸ್. ಅವರು ಫೀಚರ್ಸ್ ಅಂತೂ ನೋಡ್ಬೋದು, ಅದೇ ಫೀಚರ್ಸನ್ನು ಮತ್ತೆಂದೂ ನೋಡೋಕ್ಕಾಗೋದಿಲ್ಲ. ಕೃಷ್ಣ ಬಿ ಕಬ್ ಕೈಸ ಆಯಾ ಯಾ ಬಿ ಕೋಯಿ ನಹಿ ಜಾನ್. ಕೃಷ್ಣ ಯಾವಾಗ ಹೆಂಗೆ ಬಂದರು ಅನ್ನೋದನ್ನು ಯಾರೂ ತಿಳ್ಕೊಂಡಿಲ್ಲ. ಕೃಷ್ಣ ಕೋ ಕಂಸ್ ಕಿ ಜೇಲ್ ಮೇ ದಿಖಾತೆ ಹೈ. ಕಂಸ ಸತ್ಯುಗ್ ಮೇ ತಾ ಕ್ಯಾ. ಶ್ರೀಕೃಷ್ಣ ಕಂಸನ ಜೈಲಿನಲ್ಲಿದ್ದರು ಅಂತ ತೋರಿಸ್ಬಿಡ್ತಾರೆ. ಸತ್ಯುಗದಲ್ಲಿ ಕಂಸ ಇದ್ನ ಕೇಸೆ
ಸ್ವರ್ಗದಲ್ಲಿ ಕಂಸಾಸುರ ಇವರೆಲ್ಲ ಹೆಂಗಿರಕ್ಕಾಗತ್ತೆ? ಕಂಸಾಸುರಕ್ಕೂ ಕहा जाता है, ಕಂಸ ಅಂತೇಳಿ ಹಸುರಿಗೆ ಹೇಳಲಾಗತ್ತೆ. ಈ ಸಮಯ ಸಾರಿ ಹಸುರಿ ಸಂಪ್ರದಾಯ ಏನ ಈ ಟೈಮ್ನಲ್ಲಿ ಇಡೀ ಜಗತ್ತಿನಲ್ಲಿ ರಾಕ್ಷಸ ಸಂಪ್ರದಾಯ ಸೇರ್ಕೊಂಡ್ಬಿಟ್ಟಿದೆ. ಏಕದೋಕೋ ಮಾರ್ತೆ ಕಾಟ್ತಿರತ್ತೆ. ಈ ಕಲಿಯುಗದಲ್ಲಿ ಒಬ್ರಿಗೊಬ್ರು ಕಚ್ಚೋದು ಹೊಡೆಯೋದು ಮಾಡ್ತಾ ಇರ್ತಾರೆ. ದೈವಿ ದುನಿಯಾ ಥಿ ವಹತು ಭೂಲ್ ಗಯ. ಸತ್ಯುಗದಲ್ಲಿ ದೈವಿ ಪ್ರಪಂಚ ಇತ್ತು, ಅದನ್ನು ಮರ್ತು ಬಿಟ್ಟಿದ್ದಾರೆ. ಈಶ್ವರ್ಯ ದೈವಿ ದುನಿಯಾ ಈಶ್ವರನೇ ಸ್ಥಾಪನೆ, ಸ್ವರ್ಗವನ್ನ ಈಶ್ವರನೇ ಈಶ್ವರಿಯ ದೈವಿ ಪ್ರಪಂಚವನ್ನ ಮಾಡಿದ್ರು. ವಹ ಭಿ ತುಮಾರಿ ಬುದ್ಧಿ, ಅದು ಕೂಡ ನಿಮ್ಮ ಬುದ್ಧಿನಲ್ಲಿ ಇದೆ. ನಂಬರ್ವಾರ್ ಪುರುಷಾರ್ಥ ಅನುಸಾರ ಅಭಿ ತುಮ್ ಹೋ ಈಶ್ವರ್ಯ ಪರಿವಾರ, ವಹ ಫಿರ್ ಹೋಂಗೆ ದೈವಿ ಪರಿವಾರ. ಈಗ ನೀವು ಈಶ್ವರ್ಯ ಪರಿವಾರದವರು ಆಗ್ತಾ ಇದ್ದೀರಾ, ನೆಕ್ಸ್ಟ್ ಸತ್ಯುಗದಲ್ಲಿ ಆಗ್ತೀರಾ ದೈವಿ ಪರಿವಾರದವರು. ಈ ಸಮಯ ತುಮಕೋ ಲಾಯಕ್ ಬನಾ ರಹೆ ಹೈ. ಈ ಸಮಯದಲ್ಲಿ ಬಾಬಾ ಅವರು ಬಂದು ನಿಮ್ಮನ್ನ ಏನು ಮಾಡ್ತಾ ಇದ್ದಾರೆ? ಲಾಯಕ್ ಮಾಡ್ತಾ ಇದ್ದಾರೆ. ಸ್ವರ್ಗ ಕಾ ದೇವಿ ದೇವತಾ ಬನಾತೆ ಹೈ, ಸ್ವರ್ಗದಲ್ಲಿ ದೇವಿ ದೇವತೆಗಳನ್ನಾಗಿ ಮಾಡ್ತಾ ಇದ್ದಾರೆ. ಬಾಬಾ ಪಡಾ ರಹೆ ಹೈ ಈ ಸಂಗಮ್ ಕೋ ಕೋಯಿ ಭಿ ಜಾನ್ತೆ ನಹೀ. ಶಿವಬಾಬಾ ಓದಿಸ್ತಾ ಇದ್ದಾರೆ, ಆದರೆ ಈ ಸಂಗಮದ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ. ಕೋಯಿ ಭಿ ಶಾಸ್ತ್ರ ಮೇ ಇಸ್ ಪುರುಷೋತ್ತಮ ಯುಗ ಕಿ ಬಾತೆ ನಹೀ. ಯಾವುದೇ ಶಾಸ್ತ್ರಗಳಲ್ಲಿ ಪುರುಷೋತ್ತಮ ಸಂಗಮದ ಮಾತುಗಳೇ ಇಲ್ಲ. ಪುರುಷೋತ್ತಮ ಯುಗ ಅರ್ಥಾತ್ ಜಹ ಪುರುಷೋತ್ತಮ ಬನ್ನ ಹೋತಾ ಹೈ. ಪುರುಷೋತ್ತಮ ಅಂದರೆ ಅರ್ಥ ಆಗಿದೆ, ಅಲ್ಲಿ ಪುರುಷೋತ್ತಮರೇ ಇರ್ತಾರೆ. ಸತ್ಯುಗಕ್ಕೂ ಕಹೆಂಗೆ ಪುರುಷೋತ್ತಮ ಯುಗ. ಸತ್ಯುಗಕ್ಕೆ ಹೇಳಾಗುತ್ತೆ ಪುರುಷೋತ್ತಮ ಯುಗ. ಎನ್ಕೋತೋ ಕನಿಷ್ಠ ತಮೋಪ್ರಧಾನ್ ಕಹೆಂಗೆ. ಈ ಕಲಿಯುಗಕ್ಕೆ ಏನಂತ ಹೇಳಾಗುತ್ತೆ? ಕನಿಷ್ಠರು ತಮೋಪ್ರಧಾನರು. यहाँ सब बातें सिवाय तुम ब्राह्मणों के और कोई भी नहीं समझ सकते. ಈ ಎಲ್ಲ ವಿಚಾರಗಳನ್ನು ನೀವು ಬ್ರಾಹ್ಮಣರು ಬಿಟ್ಟು ಬೇರೆಯವ್ರು ಯಾರು ತಿಳಿಸ್ಕೊಡಕ್ಕೂ ಸಾಧ್ಯ ಇಲ್ಲ. ಬಾಬಾ ಕೇತೆ ಹೈ ಆಸುರಿ ಭ್ರಷ್ಟಾಚಾರಿ ದುನಿಯಾ. ಈ ಕಲಿಯುಗ ಏನಾಗ್ಬಿಟ್ಟಿದೆ? ಆಸುರಿ ಭ್ರಷ್ಟಾಚಾರಿ ಪ್ರಪಂಚ ಆಗಿದೆ. ಸತ್ಯುಗ में ऐसा कोई वातावरण नहीं होता है. ಸತ್ಯುಗದಲ್ಲಿ ಇಂಥ ವಾತಾವರಣಗಳು ಇರೋದೇ ಇಲ್ಲ. वहाँ है श्रेष्ठाचारी दुनिया. उनका भी ಚಿತ್ರ है ಬರೋಬರ್ ಶ್ರೇಷ್ಠಾಚಾರಿ ದುನಿಯಾಕ್ಕೆ ಮಾಲಿಕ್ थे. ಅವ್ರದ್ದು ಚಿತ್ರಗಳಿದ್ದಾವೆ. ಸತ್ಯುಗದಲ್ಲಿ ದೇವಾನ್ ದೇವತೆಗಳು ಶ್ರೇಷ್ಠಾಚಾರಿ ಪ್ರಪಂಚಕ್ಕೆ ಮಾಲೀಕರಾಗಿದ್ದರು. ಭಾರತಕ್ಕೆ ರಾಜಾಯೇ ಹೋಕರ್ ಗಯೇ ಜೋ ಪೂಜೆ ಜಾತೆ. ಭಾರತ ದೇಶದ ರಾಜರೆಲ್ಲ ಇದ್ದು ಹೋಗಿದ್ದಾರೆ, ಅದನ್ನು ಪೂಜೆ ಮಾಡಲಾಗತ್ತೆ. ಪೂಜ್ಯ ಪವಿತ್ರತೆ ಜೋ ಬಿ ಫಿರ್ ಪೂಜಾರಿ ಬನೆ. ಪೂಜ್ಯರು ಪವಿತ್ರರು ಇದ್ದರು, ಯಾರೆಲ್ಲ ಪೂಜಾರಿಗಳು ಈಗ ಆಗ್ಬಿಟ್ಟಿದ್ದಾರೆ. ಪೂಜಾರಿ ಭಕ್ತಿ ಮಾರ್ಗಕ್ಕೋ ಪೂಜ್ಯಕ್ಕೋ ಜ್ಞಾನ ಮಾರ್ಗಕ್ಕೋ ಕಹಾ ಜಾತ. ಪೂಜಾರಿಗಳಂತ ಭಕ್ತಿ ಮಾರ್ಗಕ್ಕೆ ಹೇಳ್ತಾರೆ, ಪೂಜ್ಯರು ಅಂತ ಜ್ಞಾನ ಮಾರ್ಗಕ್ಕೆ ಹೇಳ್ತಾರೆ. ಪೂಜ್ಯ ಸೆ ಪೂಜಾರಿ, ಪೂಜಾರಿ ಸೆ ಪೂಜ್ಯ ಕೇಸೆ ಬಂತೆ. ಈಗ ಪೂಜ್ಯರಿಂದ ಪೂಜಾರಿಗಳು, ಪೂಜಾರಿಗಳಿಂದ ಪೂಜ್ಯರು ಹೆಂಗಾಗೋದು? ಯೇ ತುಮ್ ಜಾನ್ತೆ ಹೋ ಇಸ್ ದುನಿಯಾ ಮೇ ಪೂಜ್ಯ ಏಕ್ ಭಿ ಹೋ ನಾ ಸಕೆ. ಇದನ್ನು ನೀವೇ ತಿಳ್ಕೊಂಡಿದ್ದೀರಿ, ಈ ಜಗತ್ತಿನಲ್ಲಿ ಒಬ್ಬರು ಪೂಜ್ಯರು ಇಲ್ಲವೇ ಇಲ್ಲ. ಪೂಜ್ಯ ಪರಂಪಿತ ಪರಮಾತ್ಮ ದೇವತಾಂಕೋ ಹಿ ಕಹಾ ಜಾತ. ಪೂಜ್ಯರು ಅಂತ ಹೇಳೋದು ಪರಂಪಿತ ಪರಮಾತ್ಮನಿಗೆ ಮತ್ತು ದೇವತೆಗಳಿಗೆ ಹೇಳಲಾಗತ್ತೆ. ಪರಂಪಿತ ಪರಮಾತ್ಮ ಹೇ ಸಬ್ಕ ಪೂಜ್ಯ. ಪರಮಾತ್ಮ ಏನಾಗಿದ್ದಾರೆ? ಎಲ್ಲರಿಗೂ ಪೂಜ್ಯ ಆಗಿದ್ದಾರೆ. ಸಬ್ ಧರ್ಮ ವಾಲೆ ಉನ್ಕಿ ಪೂಜಾ ಕರ್ತೆ. ಎಲ್ಲ ಧರ್ಮದವರು ಅವ್ರಿಗೆ ಪೂಜೆ ಮಾಡೋದು. ಐಸಾ ಬಾಬಾ ಕಾ ಜನ್ಮ ವಹಾ ಭಿ ಗಾಯಾ ಜಾತಾ ಹೈ. ಶಿವ ಜಯಂತಿ ಭಿ ಹೈ ನಾ. ಅಲ್ಲಿ ಬಾಬಾ ಅವ್ರದ್ದು ಜನ್ಮ ಗಾಯನ ಇದೆ, ಶಿವ ಜಯಂತಿನೂ ಇದೆಯಲ್ಲ. ಪರಂತು ಮನುಷ್ಯಂಗೂ ಕುಚ್ ಭಿ ಪತಾ ನಹಿ. ಆದರೆ ಈ ವಿಚಾರಗಳೇನೋ ಜನಕ್ಕೆ ಏನೇನೋ ಗೊತ್ತೇ ಇಲ್ಲ. उनका जन्म भारत में होता है. आजकल तो शिव जयंती की हालिडे भी नहीं करते हैं. ಈಗಿನ ಕಾಲದಲ್ಲಿ ಶಿವ ಜಯಂತಿನೂ ಮಾಡ್ತಾರೆ, ಹಾಲಿಡೇನೂ ಮಾಡ್ತಾ ಇಲ್ಲ. ಜಯಂತಿ ಮನಾವೋ ನಾ ಮನಾವೋ ತುಮಾರ ಮರ್ಜಿ. ಜಯಂತಿ ಆಚರಿಸಿ ಅಥವಾ ಬಿಡಿ, ಅದು ನಿಮ್ಮ ಇಷ್ಟ ಅಂತ ಬಾಬಾ ಹೇಳ್ತಾರೆ. ಅಫಿಷಿಯಲ್ ಹಾಲಿಡೇ ನಹಿ. ಆದರೆ ಅಫಿಷಿಯಲ್ ಹಾಲಿಡೇನೇ ಇಲ್ಲ. ಜೋ ಶಿವ ಜಯಂತಿ ಕೋ ನಹಿ ಮಾನ್ತೆ ಹೈ. ಕೆಲವರು ಶಿವ ಜಯಂತಿನ ಒಪ್ಪೋದಿಲ್ಲ. ವಾತು ಅಪ್ನೆ ಕಾಮ್ ಪರ್ ಚಲೆ ಜಾತೆ. ಅವರು ಅವ್ರವ್ರ ಕೆಲಸಗಳಿಗೆ ಹೊರಟಾಗ್ತಾರೆ, ಪೂಜೆ ಮಾಡೋದೇ ಇಲ್ಲ. ಬಹುತ್ ಧರ್ಮಕ್ಕೆ ಅನೇಕ ಧರ್ಮಗಳವ್ರು ಇರ್ತಾರೆ. ಸತ್ಯುಗ ಐಸಿ ಬಾತೆ ಹೋತೆ. ಈ ಥರ ಮಾತುಗಳು ಸತ್ಯುಗದಲ್ಲಿಲ್ಲ. ಯಹ ವಾತಾವರಣ ಹಿ ನಹಿ. ಸತ್ಯುಗ ಮೇ ತೋ ನೈ ದುನಿಯಾ ಏಕ ಧರ್ಮ ಹೈ. ಬಾಬಾ ಹೇಳ್ತಾರೆ ಅಲ್ಲಿ ಈ ಥರ ವಾತಾವರಣನೂ ಇರೋದಿಲ್ಲ. ಸತ್ಯುಗದಲ್ಲಿ ಹೊಸ ಪ್ರಪಂಚ, ಒಂದೇ ಧರ್ಮ. ಅಲ್ಲಿ ಈ ಥರ ಭಿನ್ನ ಮತಗಳು ಇರೋದಿಲ್ಲ. ವಹ ಏ ಪತಾ ನಹಿ ಪಡೇಗ. ಇಲ್ಲೆಲ್ಲ
ಗೊತ್ತೇ ಆಗೋದಿಲ್ಲ ಹಮಾರ ಪೀಚೆ ಚಂದ್ರವಂಶಿ ರಾಜ್ಯ ಹೋಗ. ನೆಕ್ಸ್ಟು ನಾವು ಸೂರ್ಯವಂಶದಲ್ಲಿದ್ದೀವಿ, ನೆಕ್ಸ್ಟ್ ಚಂದ್ರವಂಶ ಬರುತ್ತೆ ಅನ್ನೋದು ಕೂಡ ಯಾರಿಗೋ ಜ್ಞಾಪಕ ಇರೋದಿಲ್ಲ. ಯಹಾ ತುಮ್ ಜಬ್ ಜಾನ್ತೆ ಹೋ ಯೆ ಸಬ್ ಪಾಸ್ಟ್ ಹೋಗಿ. ಇದನ್ನು ನೀವು ತಿಳ್ಕೊಂಡಿದ್ದೀರಿ, ಇದೆಲ್ಲ ಇದ್ದು ಹೋಗಿದೆ. ಸತ್ಯುಗ್ ಮೇ ತುಮ್ ಹೋಂಗೆ ವಹಾ ಕಿಸ್ ಪಾಸ್ಟ್ ಕೋ ಯಾದ್ ಕರೆಂಗೆ. ಬಾಬಾ ಹೇಳ್ತಾರೆ ಸತ್ಯುಗದಲ್ಲಿ ನೀವು ಇರ್ತೀರಾ, ಅಲ್ಲಿ ನೀವು ಪೂರ್ವದ್ದೇನು ನೆನಪು ಮಾಡ್ಕೊಳ್ಳೋದಿಲ್ಲ. ಪಾಸ್ಟ್ ತೋ ಹುವ ಕಲಿಯುಗ, ಅದಕ್ಕೆ ಮುಂಚೆ ಸತ್ಯುಗಕ್ಕೆ ಮುಂಚೆ ಏನಿತ್ತು ಕಲಿಯುಗ ಇತ್ತಲ್ವ. ಉನ್ಕಿ ಹಿಸ್ಟ್ರಿ ಜಾಗ್ರಫಿ ಸುನ್ನೆ ಸೆ ಕ್ಯಾ ಫಾಯ್ದಾ ಹೈ. ನೀವು ಅದರ ಇತಿಹಾಸ ಭೂಗೋಳನ ತಿಳ್ಕೊಂಡ್ರೆ ಏನು ಲಾಭ. यहाँ तुम जानते हो बाबा के पास बैठे हो, बाबा टीचर भी है, सतगुरु भी है, बाबा आए हैं सबकी सद्गति करने. ಈಗ ನೀವಿಲ್ಲಿ ಕೂತ್ಕೊಂಡಿದ್ದೀರಿ, ತಿಳ್ಕೊಂಡಿದ್ದೀರಿ, ಬಾಬಾ ಅವ್ರ ಹತ್ರ ಕೂತಿದ್ದೀವಿ, ಬಾಬಾ ಟೀಚರು ಆಗಿದ್ದಾರೆ, ಸದ್ಗುರುನೂ ಆಗಿದ್ದಾರೆ, ತಂದೆ ಬಂದಿದ್ದಾರೆ ಎಲ್ಲರಿಗೂ ಸದ್ಗತಿ ಮಾಡಲಿಕ್ಕೆ. ಅಭಿ ಆತ್ಮವಂಕ ಸಭಿ ಆತ್ಮವಂಕ ಜರೂರ್ ಲೇ ಜಾಯಂಗೆ. ಎಲ್ಲ ಆತ್ಮಗಳನ್ನು ಪರಂಧಾಮಕ್ಕೆ ಕರ್ಕೊಂಡು ಹೋಗ್ತಾರೆ. ಮನುಷ್ಯ ತೋ ದೇಹಾಭಿಮಾನ್ ಮೇ ಆಕರ್ ಕೇತೆ ಹೇ ಸಬ್ ಮಿಟ್ಟಿ ಮೇ ಮಿಲ್ ಜಾನಾ ಹೇ, ಯಹ ನಹೀ ಸಮಜ್ತೆ ಆತ್ಮಯೇ ಚಲಿ ಜಾಯಂಗೆ. ಜನರು ಇಷ್ಟೇ ಹೇಳ್ತಾರೆ, ಎಲ್ಲರೂ ಒಂದು ದಿವಸ ಮಣ್ಣಿಗೆ ಹೋಗೋದಷ್ಟೇ ಅಂತ ಹೇಳ್ತಿರ್ತಾರೆ. ಆದರೆ ಎಲ್ಲರೂ ಶಾಂತಿಧಾಮಕ್ಕೆ ಹೋಗಬೇಕು, ಪರಂಧಾಮಕ್ಕೆ ಹೋಗಬೇಕು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಶರೀರಗಳು ಖತಮ್ ಆಗುತ್ತೆ, ಆತ್ಮ ಏಕ್ ಶರೀರ ಚೋಡ್ ದೂಸರಾ ಜಾಯ್ ಲೇತೆ ಹೇ. ಶರೀರಗಳಂತೂ ಮಣ್ಣು ಪಾಲಾಗುತ್ತೆ, ಆತ್ಮ ಹೋಗಿ ಇನ್ನೊಂದು ದೇಹ ತೆಗೆದುಕೊಳ್ಳುತ್ತೆ. ಯಾ ಇಸ್ ದುನಿಯಾ ಮೇ ತುಮಾರ ಅಂತಿಮ ಜನ್ಮ ಹೇ. ಈ ಪ್ರಪಂಚದಲ್ಲಿ ನಿಮ್ಮದು ಕೊನೆ ಜನ್ಮ ಆಗಿದೆ ಅಂತಾರೆ. ಕೆಲವರು ದೈವ ಭಕ್ತರು ಇರ್ತಾರೆ, ಮತ್ತುಟ್ಟು ಬರ್ತಾರೆ ಅಂತೇಳಿ ತಿಳ್ಕೊತಾರೆ. ತೋ ಸಬ್ ಪತಿತ್ ಹೇ ಸದೈವ್ ಪಾವನ್ ಕೊಯ್ ಹೋ ನಹೀ ಸಕ್ತೆ ಹೇ. ಎಲ್ಲ ಆತ್ಮಗಳು ಈ ಕಲಿಯುಗದಲ್ಲಿ ತಮೋ ಪ್ರಧಾನ ಆಗಿಬಿಟ್ಟಿದ್ದಾರೆ, ಒಬ್ಬರು ಪಾವನರಿಲ್ಲ. ಸತೋ ಪ್ರಧಾನ್ ಸತೋ ರಜೋ ತಮೋ ಹೋತೆ ಹಿ ಹೇ. ಸತೋ ಇರ್ತಾರೆ, ರಜೋ ಇರ್ತಾರೆ, ತಮೋ ಅಂತೂ ಇರ್ತಾರೆ. ಬೇ ಲೋಗ್ ಕಹ ದೇತೆ ಹೇ ಸಬ್ ಈಶ್ವರ್ಗೆ ಈ ರೂಪ. ಆ ಜನರು ಹೇಳ್ತಾರೆ ಎಲ್ಲವೂ ಈಶ್ವರನ ರೂಪ. ಈಶ್ವರನೇ ಅಪ್ನ ಅನೇಕ ರೂಪ ಬನಾಯ ಹೇ. ಈಶ್ವರನು ತನ್ನದೇ ಅನೇಕ ರೂಪಗಳನ್ನು ಮಾಡಿದ್ದಾರೆ ಅಂತ. ಖೇಲ್ ಪಾಲ್ ಕರ್ನೆ ಕೇಳಿಯೇ, ಇದೆಲ್ಲ ಆಟಗಳೆಲ್ಲ ಆಡ್ಲಿಕ್ಕೋಸ್ಕರ ಅಂತ ಮಾಡಿಬಿಟ್ಟಿದ್ದಾರೆ ಅಂತ ತಿಳ್ಕೊತಾರೆ. ಈ ಸಾಬ್ ಕಿತಾಬ್ ಕುಚ್ ನಹೀ ಜಾನ್ತೆ. ಯಾವುದು ಲೆಕ್ಕಾಚಾರ ಏನು ಗೊತ್ತೇ ಇಲ್ಲ. ನಾ ಖೇಲ್ ಪಾಲ್ ಕರ್ನೆ ವಾಲೋಂ ಕೋ ಜಾನ್ತೆ ಹೇ, ಬಾಪ್ ಹಿ ಬೈಟ್ ಕರ್ ವರ್ಲ್ಡ್ ಕಿ ಹಿಸ್ಟ್ರಿ ಜಾಗ್ರಫಿ ಸಮಜಾತೆ. ಆಟವನ್ನೂ ತಿಳ್ಕೊಂಡಿಲ್ಲ, ತಂದೆನೇ ಕೂತ್ಕೊಂಡು ಪ್ರಪಂಚದ ಇತಿಹಾಸ ಭೂಗೋಳ ಎಲ್ಲವನ್ನೂ ತಿಳಿಸ್ತಾ ಇದ್ದಾರೆ. ಖೇಲ್ ಮೇ ಹರ್ ಏಕ ಕಾ ಪಾರ್ಟ್ ಅಲಗ್ ಅಲಗ್ ಹೈ. ಈ ಒಂದು ಆಟದಲ್ಲಿ ಪ್ರತಿಯೊಬ್ಬರ ಪಾತ್ರನೂ ಬೇರೆ ಬೇರೆ ಇದೆ. ಸಬ್ಕಾ ಪೊಸಿಷನ್ ಅಲಗ್ ಅಲಗ್ ಹೈ. ಜೋ ಜೈಸಾ ಪೊಸಿಷನ್ ವಾಲಾ ಹೋತಾ ಹೈ ಉನ್ಕಿ ಮಹಿಮಾ ಹೋತಾ ಹೈ. ನೋಡಿ, ಯಾರು ಎಂಥ ಪೊಸಿಷನ್ ಅವ್ರು ಇರ್ತಾರೆ ಅವ್ರದ್ದಂಥ ಮಹಿಮೆ ಆಗುತ್ತೆ. ಸಬ್ ಬಾತೆ ಬಾಬಾ ಸಂಗಮ್ ಪರ್ ಹಿ ಸಮಜಾತೆ. ಈ ಎಲ್ಲ ವಿಚಾರಗಳನ್ನು ತಂದೆ ಕೂತ್ಕೊಂಡು ಸಂಗಮ ಯುಗದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಸತ್ಯುಗ್ ಮೇ ಫಿರ್ ಸತ್ಯುಗ್ ಕಾ ಪಾರ್ಟ್ ಚಲೇಗಾ. ಸತ್ಯುಗದಲ್ಲಿ ಏನು ನಡೆಯುತ್ತೆ, ಎಲ್ಲ ಸತ್ಯುಗದ ಪಾತ್ರನೇ ನಡೆಯುತ್ತೆ. ಯಹ ಬಾತೆ ನಹಿ ಹೋಂಗೆ. ಅಲ್ಲಿ ಈ ಥರ ವಿಚಾರ ಇರೋದಿಲ್ಲ. ಯಾ ತುಮಕು ಸೃಷ್ಟಿ ಚಕ್ರ ಕಾ ಜ್ಞಾನ ಬುದ್ಧಿ ಮೇ ಫಿರ್ತಾ ರಹನಾ ಹೇ. ಇದು ನಿಮಗೆ ಚಕ್ರದ್ದು ಜ್ಞಾನ ಬುದ್ಧಿನಲ್ಲಿ ತಿರುಗ್ತಾ ಇರಬೇಕು. ತುಮಾರ ನಾಮಿ ಹೇ ಸ್ವದರ್ಶನ ಚಕ್ರಧಾರಿ. ನಿಮ್ಮ ಹೆಸರೇ ಆಗಿದೆ ಸ್ವದರ್ಶನ ಚಕ್ರಧಾರಿ. ಲಕ್ಷ್ಮೀನಾರಾಯಣ ಕೋ ತೋಡಿ ಸ್ವದರ್ಶನ ಚಕ್ರ ದಿಯಾ ಜಾತಾ ಹೇ. ಲಕ್ಷ್ಮೀನಾರಾಯಣರಿಗೆ ಸ್ವದರ್ಶನ ಚಕ್ರ ಕೊಡ್ಲಿಕ್ಕಾಗತ್ತಾ? ಅವತ್ತು ಹೈ ಯಹಾ ಕಿ. ಅವರಿರೋದು ಇಲ್ಲಿ ಮೂಲ ವತನ್ ಮೇ ಸಿರ್ಫ್ ಆತ್ಮ ಇರತ್ತೆ ಹೇ, ಸೂಕ್ಷ್ಮ ವತನ್ ಮೇ ಕುಚ್ ಭಿ ನಹಿ. ಮೂಲ ಲೋಕದಲ್ಲಿ ಕೇವಲ ಆತ್ಮಗಳೇ ಇರ್ತಾರೆ, ಸೂಕ್ಷ್ಮ ಲೋಕದಲ್ಲಿ ಯಾರೂ ಇರೋದಿಲ್ಲ. ಮನುಷ್ಯ ಜಾನುವಾರು ಪಂಚಿ ಪಶು ಅದೇ ಸಬ್ ಯಹಾ ಹೋತೆ. ಮೂಲ ಲೋಕದಲ್ಲಿ ಇವೇನೂ ಇರೋದಿಲ್ಲ. ಈ ಭೂಮಿ ಮೇಲೆ ಮನುಷ್ಯರಿದ್ದಾರೆ, ಪ್ರಾಣಿಗಳಿದ್ದಾರೆ, ಪಕ್ಷಿಗಳಿದ್ದಾರೆ, ಎಲ್ಲವೂ ಇದ್ದಾವೆ. सत्युग में मोर आदि दिखाते हैं ना, ऐसा नहीं कि हाँ मोर पंख निकाल पहनते हैं, मोर को थोड़ी दुख देंगे. ಅಲ್ಲೇನು ಇದು ಕಿರೀಟದಲ್ಲಿ ಏನು ತೋರಿಸಿದ್ದಾರೆ ಕೃಷ್ಣನಿಗೆ, ನವಿಲುಗರಿ ಎಲ್ಲ ಕಿತ್ಕೊಂಡು ಇಡ್ತಾರೆ ಅಂತಕ್ಕಂಥ ಪ್ರಶ್ನೆ ಇಲ್ಲ. ಮೋರ್ಕೋ ತೋಡಿ ದುಃಖದಂಗೆ, ನವಿಲಿಗೆ ಯಾರಾದರೂ ದುಃಖ ಕೊಡ್ತಾರೆ ಅಲ್ಲಿ? ಇಲ್ಲ. ಐಸಾ ನಹಿ ಮೋರ್ ಮೋರ್ ಕಾ ಗಿರಾ ಹುವಾ ಪಂಕ್ ತಾಜ್ ಮೇಲೆ ಲಗಾಯಂಗೆ. ಎಲ್ಲೋ ಬಿದ್ದೋಗಿತ್ತು ನವಿಲ್ ಕಡ್ಡಿ, ಅದನ್ನ ತಂದು ಚುಚ್ತಾರೆ ಅಂತ ತಿಳ್ಕೊಬೇಡಿ. ನಹಿ ತಾಜ್ ಮೇ ಜೂಟಿ ನಿಶಾನಿ ದೇದಿ. ಇದೆಲ್ಲ ಸುಳ್ಳಾಗಿ ಗುರುತು ತೋರಿಸ್ಬಿಟ್ಟಿದ್ದಾರೆ. ವಹಾ ಸಬ್ ಖೂಬ್ಸೂರತ್ ಚೀದೆ ಹೋತಿ. ಸತ್ಯುಗದಲ್ಲಿ ಭಾಳ ಸುಂದರವಾಗಿರುವಂಥ ವಸ್ತು ಇರುತ್ತೆ. ನವಿಲ್ಗರಿ ಬಗ್ಗೆನೂ ಇವತ್ತು ಹೇಳ್ಬಿಟ್ಟಿದ್ದಾರೆ ನೋಡಿ. ಆ್ಯಕ್ಚುಲಿ ನವಿಲ್ಗರಿ ಯಾಕೆ ಇಡೋದು ಅಂತ ಯಾರಿಗೂ ಗೊತ್ತಿಲ್ಲ. ಸುಮಾರು ಜನ ಕೇಳಿದ್ದೀವಿ.
ಆ್ಯಕ್ಚುಲಿ ನವಿಲು ಏನಿದೆ ಈ ಕಲಿಯುಗದಲ್ಲೂ ಪವಿತ್ರವಾಗಿರೋ ಅಂಥ ಪಕ್ಷಿ ಅದು. ಕಣ್ಣೀರು ಕುಡಿದು ಮೊಟ್ಟೆ ಇಡುತ್ತಲ್ವಾ, ಆಮೇಲೆ ಅದರಿಂದ ಮರಿಗಳಾಗುತ್ತಲ್ವಾ. ಗಂದಿ ಕೋಯಿ ಚೀಸ್ ಕಾ ನಾಮ್ ನಿಶಾನ್ ನಹಿ, ಕೊಳಕು ವಸ್ತುಗಳು ಹೆಸರು ಇರೋದಿಲ್ಲ. ಐಸಿ ಕೋಯಿ ಚೀಸ್ ಹೋತಾ ನಹಿ ಜಿಸ್ಕೋ ದೇಖರ್ ಗುಣಾವೆ, ಈ ರೀತಿ ವಸ್ತುಗಳೇ ಇರೋದಿಲ್ಲ, ನೋಡ್ಬಿಟ್ಟು ಬೇಜಾರಾಗುವಂಥದ್ದು. ವಾಹ ಗುಣ ಆತಿ ಹಿ ಹೈನಾ, ಈ ಕಲಿಯುಗದಲ್ಲಿ ತಿರಸ್ಕಾರ ಬರುತ್ತಲ್ಲ. ವಾಹ ಜಾನುವಾರಂಗೂ ದುಃಖ ನಹಿ ಹೋತಾ ಹೈ, ಅಲ್ಲಿ ಪ್ರಾಣಿ ಪಕ್ಷಿಗಳಿಗೂ ದುಃಖ ಆಗಲ್ಲ. ಸತ್ಯುಗ ಕಿಸ್ಕಾ ಕಿತ್ನಾ ಫಸ್ಟ್ ಕ್ಲಾಸ್ ಹೋಗ, ಸತ್ಯುಗ ಎಷ್ಟೊಂದು ಫಸ್ಟ್ ಕ್ಲಾಸ್ ಆಗಿರುತ್ತೆ. ನಾಮ ಹಿ ಸ್ವರ್ಗ ಹೆವೆನ್, ಅದರ ಹೆಸರೇ ಆಗಿರುತ್ತೆ ಸ್ವರ್ಗ ಅಥವಾ ಹೆವೆನ್ ಅಂತ. नई दुनिया यहाँ तो पुरानी दुनिया को देखो, बरसात के कारण मकान गिरते रहते हैं. ಇಲ್ಲಿ ನೋಡಿ ಮಳೆ ಜೋರಾಗಿ ಬರುತ್ತೆ, ಎಷ್ಟೋ ಮನೆಗಳು ಕೊಚ್ಕೊಂಡು ಹೋಗ್ಬಿಡ್ತವೆ, ಮನುಷ್ಯ ಮರ್ಜ, ಎಷ್ಟೋ ಜನ ಸತ್ತು ಹೋಗ್ತಾರೆ. ಅರ್ಥಕ್ವೇಕ್ ಹೋಗಿ ಸಬ್ ದಬ್ಕರ್ ಮರ್ಜಾಯ್, ಭೂಕಂಪನಗಳಾಗತ್ತೆ, ಎಷ್ಟೋ ಜನ ಸತ್ತು ಹೋಗ್ತಾರೆ. ಸತ್ಯುಗ ಬಹು ತೋಡೆ ಹೋಂಗೆ ಫಿರ್ ಬಾದ್ ಮೇ ವೃದ್ಧಿ ಕೋ ಪಾತೆ रहेंगे. ಸತ್ಯುಗದಲ್ಲಿ ಭಾಳ ಕಮ್ಮಿ ಜನ ಇರ್ತಾರೆ. ನಿಧಾನಕ್ಕೆ ಪರಂಧಾಮದಿಂದ ಆತ್ಮಗಳು ಬರ್ತಾ ಇರ್ತವೆ. ದಿನೇ ದಿನೇ ಇಂಪ್ರೂವ್ ಆಗ್ತಾ ಇರುತ್ತೆ. ಪಹಲೆ सूर्यवंशी होंगे, जब दुनिया 25% पुरानी होगी तो पीछे चंद्रवंश होगा. ಬಾಬಾ ಹೇಳ್ತಾರೆ, ಯಾವಾಗ ಪ್ರಪಂಚ 25 ಭಾಗ ಹಳೇದಾಗುತ್ತೆ, ನಂತರ ಚಂದ್ರವಂಶಸ್ಥರು ಬರ್ತಾರೆ. ಸತ್ಯುಗ 1250 ವರ್ಷ, ಸತ್ಯುಗದಲ್ಲಿ 1250 ವರ್ಷಗಳು. ವಹ 100% ನೈ ದುನಿಯಾ, ಸತ್ಯುಗದಲ್ಲಿ 100% ಹೊಸ ಪ್ರಪಂಚ ಇರುತ್ತೆ. ಯಹ ದೇವಿ ದೇವತಾ ರಾಜ್ಯ ಕರ್ತೆ ಹೈ, ಸತ್ಯುಗದಲ್ಲಿ ದೇವಾನ್ ದೇವತೆಗಳೇ ರಾಜ್ಯವನ್ನು ಆಳ್ತಾರೆ. ತುಮಾರೆ ಮೇ ಭಿ ಬಹುತ್ ಇನ್ ಬಾತೋಂ ಕೋ ಭೂಲ್ ಜಾತೆ. ಬಾಬಾ ಅವ್ರ ಮಕ್ಕಳಲ್ಲಿ ಕೂಡ ಸುಮಾರು ಜನ ಈ ವಿಚಾರಗಳಲ್ಲಿ ಮರ್ತು ಹೋಗ್ಬಿಡ್ತಾರೆ. ರಾಜಧಾನಿ ತೋ ಸ್ಥಾಪನಾ ಹೋನಾ ಹಿ, ರಾಜಧಾನಿ ಅಂತೂ ಸ್ಥಾಪನೆ ಆಗಲೇಬೇಕು. ಹಾರ್ಟ್ ಫೇಲ್ ನಹಿ ಹೋನಾ ಪುರುಷಾರ್ಥ ಕಿ ಬಾತ್ ಹೈ. ನೀವು ಇದರಲ್ಲಿ ಹಾರ್ಟ್ ಫೇಲ್ ಆಗಬಾರ್ದು, ಇದು ಪುರುಷಾರ್ಥದ್ದು ಮಾತಾಗಿದೆ. ಬಾಬಾ ಸಭಿ ಬಚ್ಚೋಂ ಸೆ ಏಕ್ ಸಮಾನ ಕರಾತೆ ಹೇ, ಎಲ್ಲ ಮಕ್ಕಳಿಂದ ಅವ್ರ ಪುರುಷಾರ್ಥ ಈಕ್ವಲ್ ಆಗೇ ಮಾಡಿಸ್ತಾರೆ. ತುಮ್ ಅಪ್ನೇ ಲಿಯೇ ವಿಶ್ವ ಪರ್ ಸ್ವರ್ಗ ಕಿ ಬಾದಶಾಹಿ ಸ್ಥಾಪನಾ ಕರ್ ರಹೆ ಹೋ, ನೀವು ನಿಮಗೋಸ್ಕರನೇ ಸ್ವರ್ಗದ ರಾಜ್ಯಭಾಗ್ಯವನ್ನು ಸ್ಥಾಪನೆ ಮಾಡ್ತಾ ಇದ್ದೀರಿ. ಅಪ್ನೇ ಕೋ ದೇಖ್ನಾ ಹೈ ಹಮ್ ಕ್ಯಾ ಬನೆಂಗೆ, ನಿಮ್ಮನ್ನೇ ನೀವು ನೋಡ್ಕೋಬೇಕು, ನಾಳೆ ನಾವು ಏನಾಗ್ತೀವಿ. ಅಚ್ಚಾ ಮೀಠೆ ಮೀಠೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. ಧಾರಣೆಗೋಸ್ಕರ ಮುಖ್ಯವಾಗಿರತಕ್ಕಂಥ ಸಾರಾಂಶ ಆಗಿದೆ. इस पुरुषोत्तम युग में स्वर्ग के देवी देवता बनने की पढ़ाई पढ़कर स्वयं को लायक बनाना. ಈ ವಿದ್ಯೆಯಲ್ಲಿ ಬಾಬಾ ಹೇಳ್ತಿದ್ದಾರೆ, ಪುರುಷೋತ್ತಮ ಯುಗ ಏನಿದೆ, ಈ ಒಂದು ವಿದ್ಯೆಯನ್ನು ಓದ್ಬಿಟ್ಟು ದೇವಿ ದೇವತೆಗಳಾಗೋದಕ್ಕೋಸ್ಕರ ಓದಬೇಕು. ಸ್ವಯಂವನ್ನು ಅದಕ್ಕೆ ಕ್ವಾಲಿಫೈಡ್ ಮಾಡ್ಕೋಬೇಕು, ಯೋಗ್ಯರನ್ನಾಗಿ ಮಾಡ್ಕೋಬೇಕು. ಪುರುಷಾರ್ಥ ಮೇ ಹಾರ್ಟ್ ಫೇಲ್ ಕಭಿ ನಹಿ ಹೋನಾ ಹೈ. ಪುರುಷಾರ್ಥ ಮಾಡಿದ್ವಿ ಇಷ್ಟು ವರ್ಷಗಳು, ನಮಗೆ ಇನ್ನೂ ಸಕ್ಸಸ್ ಆಗ್ತಾ ಇಲ್ಲ, ನಾವಂತ ಖಿನ್ನರಾಗಬೇಡಿ ಅಂತ. ಅಂದರೆ ಎಷ್ಟೋ ವರ್ಷಗಳು ಮಾಡಿರೋರು ಇರ್ತಾರಲ್ಲ, ಏನೂ ಚೇಂಜಸ್ ಬಂದಿರಲ್ಲ ಅಂತ ಡಿಪ್ರೆಷನ್ ಆಗಿಬಿಡ್ತಾರೆ. ಹಂಗಾಗಬಾರ್ದು. ಮಾಡ್ತಾ 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 ಎಲ್ಲವೂ ಸರೋಗುತ್ತೆ. ಇಸ್ ಬೇಹದ್ ಕಾ ಖೇಲ್ ಮೇ ಹರ್ ಆ್ಯಕ್ಟರ್ ಕಾ ಪಾರ್ಟ್ ಅವರ್ ಪೊಸಿಷನ್ ಅಲಗ್ ಅಲಗ್. ಈ ದೊಡ್ಡ ನಾಟಕದಲ್ಲಿ ಪ್ರತಿಯೊಂದು ಆತ್ಮದ್ದು ಪಾತ್ರ ಬೇರೆ ಬೇರೆ, ಪೊಸಿಷನ್ ಬೇರೆ ಬೇರೆ. ಐಸಿ ಕಿಸ್ಕಿ ಪೊಸಿಷನ್ ವೈಸೆ ಉಸೆ ಮಾನ್ ನಿಕಾಲ್ತಾ ಹೈ. ಯಾರ್ದೆಂತೆಂಥ ಪೊಸಿಷನ್ನು ಆ ಥರ ಮಾನ್ಯತೆ ನಡೆಯುತ್ತೆ. ಸಬ್ ರಾಜ್ ಸಮಾಜ ವರ್ಲ್ಡ್ ಕಿ ಹಿಸ್ಟ್ರಿ ಜಾಗ್ರಫಿ ಕಾ ಸ್ಮರಣ ಕರ್ ಸ್ವದರ್ಶನ ಚಕ್ರಧಾರಿ ಬನ್ನ ಹೈ. ಇದೆಲ್ಲ ರಹಸ್ಯಗಳನ್ನು ನೀವು ವಿಶ್ವದ ಆಲ್ಮೈಟಿ ಹಿಸ್ಟ್ರಿ ಜಾಗ್ರಫಿನ ಸ್ಮರಣೆ ಮಾಡ್ತಾ ಸ್ವದರ್ಶನ ಚಕ್ರಧಾರಿಗಳು ಆಗಬೇಕು. ಇವತ್ತಿನ ವರದಾನ ಆಗಿದೆ, ಶ್ರೀಮತ್ ಸೆ ಮನ್ಮತ್ और जनमत की मिलावट को समाप्त करने वाले स्वच्छ ಸ್ವಕಲ್ಯಾಣಕಾರಿ ಭವ. ಶ್ರೀಮತ ಏನಿದೆ ಬಾಬಾ ಅವ್ರದ್ದು, ಅದರಲ್ಲಿ ಮನ್ಮತ ಸೇರಿಸಬಾರ್ದು, ಜನಮತ ಸೇರಿಸಬಾರ್ದು. ಇವೆಲ್ಲವನ್ನು ಸಮಾಪ್ತಿ ಮಾಡೋವಂಥವ್ರು ಸತ್ಯವಾದಂಥ ಕಲ್ಯಾಣಕಾರಿಗಳು. ಹಾಗೆ ಶ್ರೀಮತದಲ್ಲಿ ಮನ್ಮತ ಬೆರಕೆ ಆಗಬಾರ್ದು, ಜನಮತ ಬೆರಕೆ ಆಗಬಾರ್ದು. ಇವೆಲ್ಲವನ್ನು ಸಮಾಪ್ತಿ ಮಾಡ್ತಕ್ಕಂಥ ಸ್ವಕಲ್ಯಾಣಕಾರಿಗಳು ಹಾಗೆ. ಬಾಬಾನೆ ಬಚ್ಚೋಂಕೋ ಸಭಿ ಖಜಾನಾ ಸ್ವಕಲ್ಯಾಣ और ವಿಶ್ವ ಕಲ್ಯಾಣ के ಪ್ರತಿ ದಿಯಾ ಹೈ. ಭಗವಂತ ಬಂದು ಎಲ್ಲ ಮಕ್ಕಳಿಗೆ ಇಷ್ಟೆಲ್ಲ ಸ್ವಕಲ್ಯಾಣಕ್ಕೋಸ್ಕರ
ವಿಶ್ವ ಕಲ್ಯಾಣಕ್ಕೋಸ್ಕರ ಇಷ್ಟೆಲ್ಲ ಖಜಾನೆ, ಜ್ಞಾನದ ಖಜಾನೆ ಕೊಟ್ಟಿದ್ದಾರೆ. लेकिन उन्हें व्यर्थ लगा, तरफ लगाना, अकल्याण के कार्य में लगाना, श्रीमत में मनमत और जन्मत की मिलावट करना या अमानत में खयानत है. ನೋಡಿ, ಬಾಬಾ ಇಷ್ಟೆಲ್ಲ ಏನು ಖಜಾನೆ ಕೊಟ್ಟಿದ್ದಾರೆ, ಇದು ವ್ಯರ್ಥದ ಕಡೆಗೆ ತೊಡಗಿಸಬಾರ್ದು, ಅಕಲ್ಯಾಣದ ಕಾರ್ಯಗಳಲ್ಲಿ ತೊಡಗಿಸಬಾರ್ದು, ಶ್ರೀಮತದಲ್ಲಿ ಮನ್ಮತ ಬೆರೆಸಬಾರ್ದು, ಜನ್ಮತನ ಬೆರೆಸಬಾರ್ದು. ಇದು ಕೂಡ ಏನಾಗಿದೆ, ಭಗವಂತನ ಮುಡುಪಾಗಿಟ್ಟಿರೋದ್ರಲ್ಲಿ ಮನ್ಮತ ಅಥವಾ ಖಯಾನತ್ತು ಅಂತ ಹೇಳ್ತಿದ್ದಾರೆ. अब इस ಖಯಾನತ್ ಕೋ ಮಿಲಾವಟ್ ಕೋ ಸಮಾಪ್ತ ಕರೋ. ಇದು ಬೆರೆಸುವಂಥ ಒಂದು ವಿಚಾರನ ಸಮಾಪ್ತಿ ಮಾಡಿ. ರೂಹಾನಿಯತ್ ಅವ್ರ ರಹಮ್ಕೋ ಧಾರಣ ಕರೋ. ಆತ್ಮೀಯತೆ ಮತ್ತು ದಯಾಭಾವವನ್ನು ಧಾರಣೆ ಮಾಡಿ. ಅಪ್ನೆ ಉಪರ್ ಅವ್ರ ಸರ್ವಕ್ಕೆ ಉಪರ್ ರಹಮ್ ಕರ್ ಸ್ವಕಲ್ಯಾಣ ಬನೋ. ತಮ್ಮ ಮೇಲೆ ತಾವು ದಯೆ ತೋರಿಸ್ಕೊಳ್ಳಿ, ಸರ್ವರ ಮೇಲೆ ದಯೆ ತೋರಿಸಿ ಸ್ವಕಲ್ಯಾಣನೂ ಮಾಡ್ಕೊಳ್ಳಿ. ಸ್ವಕೋ ದೇಕೋ ಬಾಪ್ಕೋ ದೇಕೋ ಅವರಂಗೋ ನಹಿ ದೇಕೋ. ಸ್ವಯಂವನ್ನು ನೋಡ್ಕೊಳ್ಳಿ, ತಂದೆನ ನೋಡ್ಕೊಳ್ಳಿ, ಬೇರೆಯವರನ್ನು ನೋಡಕ್ಕೆ ಹೋಗಬೇಡಿ. ಸ್ಲೋಗನ್. ಸದಾ ಹರ್ಷಿತ್ ವಹಿ ರಹ ಸಕ್ತೆ ಹೈ ಜೋ ಕಹಿ ಭಿ ಆಕರ್ಷಿತ್ ನಹಿ ಹೋತೆ. ಸ್ಲೋಗನ್ ಇದೆ. ಅವ ಸದಾ ಖುಷಿಯಾಗಿರ್ಲಿಕ್ಕೆ ಯಾರ ಕೈಲಾಗತ್ತೆ ಅಂದರೆ, ಬಾಬಾ ಹೇಳ್ತಾರೆ, ಎಲ್ಲಿ ಕೂಡ ಆಕರ್ಷಣೆ ಆಗದೆ ಇರೋವಂಥವರೇ ಖುಷಿಯಾಗಿರ್ಲಿಕ್ಕೆ ಸಾಧ್ಯ. ಅಚ್ಚ. ಓಂ ಶಾಂತಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಓಂ ಶಾಂತಿ.